ಹರೇ ಕೃಷ್ಣ. ಎಸ್ ಕೃಷ್ಣ ಚೈತನ್ಯ. ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 5ಕ್ಕೆ ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ನಾವು 3ನೇ ಅಧ್ಯಾಯ ಕರ್ಮಯೋಗ, ಆದರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ವ್ಯತ್ಯಾಸ ಉಂಟು. ಅಂದ್ರೆ ಕರ್ಮ ಯೋಗ, ಇದು ನಾವು ಕೃಷ್ಣ ಪ್ರಜ್ಞೆ, ಪೂರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಪೂರ್ತಿ ಅಂದ್ರೆ ಅಕರ್ಮ. ಅಲ್ಲಿ ನೋಡಿ, ಅಲ್ಲಿ ನಾವು ಹೇಗೆ ಅಂದ್ರೆ ಸಕಾಮ ಕರ್ಮಯೋಗ ಈ ರೀತಿಯಲ್ಲಿ ನಾವು ನೋಡಿದ್ದೇವೆ. ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ಪೂರ್ತಿ ಕೃಷ್ಣ ಪ್ರಜ್ಞೆ ಕಾರ್ಯ ಅಂದ್ರೆ ಟೋಟಲಿ ಕೃಷ್ಣ ಕಾನ್ಶಿಯಸ್ನೆಸ್. ಶ್ಲೋಕ 1, ಅರ್ಜುನನ ಗೊಂದಲ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯೇತ್ಯೋರೇಕಂ ತಾನ್ ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಷ್ಠ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಒಂದು, ನಾನು ಭಕ್ತಿಪೂರ್ವಕ ಕರ್ಮ ಅಂದ್ರೆ ಟೋಟಲ್ ನಿನ್ನ ಭಕ್ತಿಯಲ್ಲಿ ನಾನು ಕೆಲಸ ಮಾಡಬೇಕಾ? ಈಗ ನಾವು ಕೂಡ ದೇವಸ್ಥಾನದಲ್ಲಿ ನಾವು ಕ್ಲಾಸ್ ಮಾಡ್ತೇವೆ, ಇದು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಇದೆ. ಮತ್ತೆ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಈಗ ಜನರೆಲ್ಲ ಅವರಿಗೆ ಕೆಲಸ ಇಲ್ಲ, ಅವರು ಪುಸ್ತಕ ವಿತರಣೆ ಮಾಡ್ತಾರೆ. ಇಲ್ಲಪ್ಪ, ಇದು ಭಕ್ತಿಪೂರ್ವಕ ಕರ್ಮ. ಹಾಗೆ ಇಲ್ಲಿ ಇವನ ಪ್ರಶ್ನೆ ಎಂತ ಅಂದ್ರೆ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕಂದ್ರೆ ಇವರ ಎರಡರಲ್ಲಿ ಹೆಚ್ಚು ಶ್ರೇಯಸ್ಕರ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವ ಅಂತ ಹೇಳ್ತಾರೆ. ಎಸ್ ನೋಡಿ, ಈಗ ಅರ್ಜುನನ ತಪ್ಪು ಗ್ರಹಿಕೆ. ಶುಷ್ಕ ಒಣ ಮಾನಸಿಕ ಆಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. ನೋಡಿ, ಆಪೋಹ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಈಗ ನಾನು ನಿಮ್ಗೆ ಸಪೋಸ್ ನಾಳೆಯಿಂದ ನಾನು ಅನೌನ್ಸ್ ಮಾಡ್ತೇನೆ, ನಾಳೆಯಿಂದ ಕ್ಲಾಸ್ ಇಲ್ಲ, ನಿಮ್ಗೆ ನಾನು ಭಗವದ್ ಪುಸ್ತಕ ಎಲ್ಲರೂ ಯಾರೆಲ್ಲ ಬಂದಿದ್ದೀರಿ ಪುಸ್ತಕ ಕೊಡ್ತೇನೆ, ನೀವೇ ಓದ್ಲಿಕ್ಕೆ. ಎಸ್, ಇದರಲ್ಲಿ ಎಂತ ಆಗ್ತದೆ ಯಾರಾದ್ರೂ ಹೇಳ್ತೀರಾ? ನಾಳೆಯಿಂದ ಕ್ಲಾಸ್ ಇಲ್ಲ, ಅಲ್ಲ ಕ್ಲಾಸ್ ಉಂಟು, ಎಕ್ಸಾಂಪಲ್ ಹೇಳುವಂಥದ್ದು. ನಿಮ್ಗೆಲ್ಲರಿಗೂ ಭಗವದ್ ಪುಸ್ತಕ ಕೊಡ್ತೇನೆ, ನೀವೇ 6ನೇ ಚಾಪ್ಟರ್ ಇಂದ ಓದಿ 18 ಚಾಪ್ಟರ್. ಎಸ್, ಎಂತ ಆಗ್ತದೆ? ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ, ಉತ್ತರ ಕೊಡಿ. ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಯಾರು ಹೇಳ್ಬೋದು? ಎಸ್, ದಯವಿಟ್ಟು ತಿಳಿಸಿ. ಎಸ್, ಹರೇ ಕೃಷ್ಣ. ಯಾರು? ಹರೇ ಕೃಷ್ಣ. ಅದು ಹೀಗೆ ಓದಿದ್ರೆ ಅರ್ಥ ಆಗುದಿಲ್ಲ, ಗುರುಗಳ ಮುಖಾಂತರವೇ ಯಾವ್ದು ಅರ್ಥ ಆಗುದಿಲ್ಲ? ನಾವು ಹೀಗೆ ಓದಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ವಾ? ಎಸ್, ವೆರಿ ಗುಡ್ ಪಾಯಿಂಟ್. ಎಸ್ ಎಸ್, ಬೇರೆ ಯಾರಾದ್ರೂ ಹೇಳ್ಬೋದಾ? ಪ್ರಭುಜಿ, ಇದು ನಾವು ಬುಕ್ ಓದ್ತಾ ನಮ್ದೇ ಒಂದ್ ಕಲ್ಪನೆ ಮಾಡ್ಕೊಂಡು ಏನೇನೋ ತಿಳ್ಕೊಂತೀವಿ, ಬೇರೆ ರೀತಿಲೇ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ನಿಮ್ ಮೂಲಕ ತಿಳ್ಕೊಂಡ್ರೆ ನಿಮಗೆ ಗುರುಗಳು ಯಾವ್ದನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ನೀವು ನಮಗೆ ಕರೆಕ್ಟ್ ಗೆ ತಿಳಿಸ್ಕೊಡ್ತೀರಾ. ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಎಸ್, ಇದು ಬೇಕಿತ್ತು. ಹಾಗಾಗಿ ನೋಡಿ, ಈ ರೀತಿ ಆಗ್ತದೆ. ಅವ್ರು ಹೇಳುದು ಕರೆಕ್ಟ್. ಇಲ್ಲಿ ಅದನ್ನೇ ಹೇಳುವಂತ ನೋಡಿ, ಮಾನಸಿಕ ಆಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. ಮೆಂಟಲ್ ಸ್ಪೆಕ್ಯುಲೇಷನ್, ಪ್ರಬೋಧದ ಮೆಂಟಲ್ಸ್ ಅಂದ್ರೆ ರಿಲಿಜನ್ ವಿದೌಟ್ ಫಿಲಾಸಫಿ ಈಸ್ ಎ ಸೆಂಟಿಮೆಂಟ್, ಫಿಲಾಸಫಿ ವಿದೌಟ್ ರಿಲಿಜನ್ ಈಸ್ ಅ ಮೆಂಟಲ್ ಸ್ಪೆಕ್ಯುಲೇಷನ್. ಇದನ್ನು ನಾವು ಹೇಗೆ ಅರ್ಥ ಮಾಡುವಂಥದ್ದು? ರಿಲಿಜನ್ ವಿದೌಟ್ ಫಿಲಾಸಫಿ ಈಸ್ ಎ ಸೆಂಟಿಮೆಂಟ್. ಅಂದ್ರೆ ತುಂಬಾ ಎಲ್ಲರೂ ಹೇಳ್ತಾರೆ, ನಾನು ಕೂಡ ಆ ದೇವರ ಭಕ್ತ, ಎಲ್ಲರೂ ಹೋಗ್ತಾರೆ ದೇವಸ್ಥಾನಕ್ಕೆಲ್ಲ, ಅದರಲ್ಲಿ ಫಿಲಾಸಫಿ ಇಲ್ಲ.
ಫಿಲಾಸಫಿ ಅಂದ್ರೆ ನಿಮಗೆ ತತ್ವ ಬೇಕು. ಕೃಷ್ಣ ಯಾಕೆ ಹೇಳಿದ್ದಾನೆ, ಇದರ ಕಾರಣ ಅಂತ. ತತ್ವ ಇಲ್ಲದೆ ಜಸ್ಟ್ ಹೋಗುವಂಥದ್ದು ಅದೆಂತ, ಅದು ಏನು ಪ್ರಯೋಜನ ಇಲ್ಲ. ಅದು ಸೆಂಟಿಮೆಂಟ್, ಅಂದ್ರೆ ನಾವೊಂದು ಸೆಂಟಿಮೆಂಟಲ್ಲಿ ಹೋಗುವಂಥದ್ದು. ಅಪ್ಪ ಹೇಳಿದರೆ ಹೋಗ್ಲಿಕ್ಕೆ ನಾನು ಹೋಗುವಂಥದ್ದು, ಅಮ್ಮ ಹೇಳಿದರೆ ಹೋಗುವಂಥದ್ದು, ಸೆಂಟಿಮೆಂಟ್ ಜಸ್ಟ್. ರಿಲಿಜನ್ ವಿದೌಟ್ ಫಿಲಾಸಫಿ. ಆದರೆ ಫಿಲಾಸಫಿ ವಿದೌಟ್ ರಿಲಿಜನ್ ಈಸ್ ಎ ಮೆಂಟಲ್ ಸ್ಪೆಕ್ಯುಲೇಷನ್. ತುಂಬಾ ಸಂಸ್ಥೆಗಳುಂಟು, ಆದರೆ ಫಿಲಾಸಫಿ ಉಂಟು, ಅವ್ರದ್ದು ಧರ್ಮ ಇಲ್ಲ. ತತ್ವ ಉಂಟು, ಧರ್ಮ ಇಲ್ಲ. ಅದು ಮೆಂಟಲ್ ಸ್ಪೆಕ್ಯುಲೇಷನ್, ಅಂದ್ರೆ ಮಾನಸಿಕ ಆಹೋಪೋಹ ಅದು. ಹಾಗಾಗಿ ನಾವು ಹೇಳುವಂತ ವಾರ್ನ್ ಮಾಡೋದು ತುಂಬಾ ಡೇಂಜರಸ್ ಅಂತ. ಎರಡೂ ಡೇಂಜರಸ್. ಧರ್ಮ ತತ್ವ ಇಲ್ಲದೆ ಡೇಂಜರಸ್, ಖಾಲಿ ತತ್ವ ಧರ್ಮ ಇಲ್ಲ ಡೇಂಜರಸ್. ಎರಡೂ ಡೇಂಜರಸ್. ಹಾಗಿರ್ಲಿ, ಇದನ್ನೇ ಹೇಳ್ತಿದ್ದಾರೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ ನೋಡಿ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30 ಆತ್ಮದ ಬಗ್ಗೆ. ನಾವು ಆತ್ಮದ ಬಗ್ಗೆ ಸರಿಯಾಗಿ ಕಲ್ತ್ರೆ ಎಂತಾಗ್ತದೆ, ಆತ್ಮದ ಬಗ್ಗೆ ನಮಗೆ ಒಳ್ಳೆ ಒಂದು ನಾವು ತರೋ ಸ್ಟಡಿ ಮಾಡಿದರೆ ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಆಗ್ತದೆ. ಆದರೆ ಯಾವುದು ಧರ್ಮ ಇಲ್ಲದೆ, ಅಂದ್ರೆ ಸೆಕೆಂಡ್ ಫಿಲಾಸಫಿ ವಿದೌಟ್ ರಿಲಿಜನ್, ಅಲ್ಲಿಂದ ಅಲ್ಲ. ತುಂಬಾ ಸಂಸ್ಥೆಗಳುಂಟು, ಅವ್ರದ್ದು ಧರ್ಮ ಇಲ್ಲ, ಜಸ್ಟ್ ತತ್ವ, ಅದು ಪ್ರಯೋಜನ ಇಲ್ಲ, ಅಲ್ಲಿಂದ ಅಲ್ಲ. ಇದರ ಅರ್ಥ ಎಂತ ಅಂದ್ರೆ ಧರ್ಮ ಕೂಡ ಬೇಕು, ತತ್ವ ಕೂಡ ಬೇಕು, ಎರಡೂ ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಹೋಗ್ಬೇಕು. ಹಾಗಾಗಿ ಅಲ್ಲಿಂದ ನಾವು ತಿಳಿಬೇಕು. ಹಾಗಾಗಿ ಇದು ಆತ್ಮದ ಜ್ಞಾನ. ಮತ್ತೆ ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಇದು ಎಂತಂದ್ರೆ ಸಕಾಮ ಕರ್ಮಯೋಗದ ಬಗ್ಗೆ ಇಲ್ಲಿ ಉಂಟು, ಯಾವುದು 2ನೇ ಅಧ್ಯಾಯದಲ್ಲಿ. ಮತ್ತೆ ಶ್ಲೋಕ 42ರಿಂದ 45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಆಕ್ಚುಲಿ ಶ್ಲೋಕ 38ರಿಂದ 53 ನಿಷ್ಕಾಮ ಕರ್ಮಯೋಗದ ಬಗ್ಗೆ ಹೇಳ್ತಾ ಉಂಟು 2ನೇ ಅಧ್ಯಾಯ. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17, 18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯ ಇಲ್ಲ ಎಂದು ವಿವರಿಸಿದೆ. ಯಾವುದೇ ಕರ್ತವ್ಯ ಇಲ್ಲ. ಯಾರಿಗೆ ಜ್ಞಾನ ಉಂಟು ಅವನಿಗೆ ಯಾವುದೇ ಕರ್ತವ್ಯ ಇಲ್ಲ. 4ನೇ ಅಧ್ಯಾಯದ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನಿಗೆ ಎದ್ದು ಹೋರಾಡಲು ಹೇಳಿದ್ದಾನೆ. ಹೀಗೆ ಅರ್ಜುನನು ಗೊಂದಲದಿದ್ದಾಗ ಸನ್ಯಾಸ ಅಥವಾ ಕರ್ಮ ಯಾವುದು ಮಾಡಬೇಕು? ಎಸ್, ಈಗ ನಾವು ಹೋಗುವ. ಈಗ ಭಗವಂತ ಅವನ ಅನುಮಾನವನ್ನು ತೆರವುಗೊಳಿಸುವುದು. ಶ್ಲೋಕ 2 ಯಾವ್ದು ಮಾಡ್ಬೇಕಂತ ಕೇಳ್ತಾನೆ. ಎಂತ ಕೇಳುವಂತದವ? ಎಸ್, ಇನ್ನೊಮ್ಮೆ ನೋಡುವ. ನಾನು ಕರ್ಮವನ್ನು ಬಿಡಬೇಕಾ ಅಲ್ಲ ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕಾ? ಎರಡಲ್ಲಿ ಯಾವ್ದಂತ ಈಗ ಭಗವಂತ ಅದಕ್ಕೆ ಉತ್ತರ ಹೇಳ್ತಾನೆ. ಎಸ್, ಶ್ಲೋಕ 2 ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸ್ಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮ ಯೋಗ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು. ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಎಸ್, ಯಾರು ಹೇಳ್ತೀರಿ ಕರ್ಮ ಸನ್ಯಾಸದ ಬಗ್ಗೆ? ಯಾರಿಗಾದ್ರು ಹೇಳ್ಬೋದಾ? ದಯವಿಟ್ಟು ಎಸ್ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಸ್ವಲ್ಪ ನಾವು ಇಂಟ್ರಾಕ್ಟ್ ಮಾಡುವ ಸೆಷನ್. ಎಸ್, ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ಬೋದಾ? ಎಸ್, ಹರೇ ಕೃಷ್ಣ. ಕರ್ಮ ಸನ್ಯಾಸದ ಬಗ್ಗೆ ಯಾರಾದ್ರೂ ಹೇಳ್ಬೋದಾ? ಎಸ್, ಓಲ್ಡ್ ಸ್ಟೂಡೆಂಟ್ ಕೂಡ ಆಗ್ತದೆ, ಯಾರು ಕೂಡ ಹೇಳ್ಬೋದು. ಎಸ್, ಕರ್ಮ ಸನ್ಯಾಸ. ಎಸ್ ಎಸ್, ಯಾರು ಹೇಳ್ತೀರಿ? ದಯವಿಟ್ಟು ತಿಳಿಸಿ. ನೋಡಿ, ಈ ರೀತಿ ಆದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಸ್, ಕರ್ಮ ಸನ್ಯಾಸ.
ಹರೇ ಕೃಷ್ಣ. ಎಸ್, ಯಾರಿಗೆ ಗೊತ್ತಿಲ್ವಾ ಕರ್ಮ ಸನ್ಯಾಸ ಅಂದ್ರೆ ಅಂತ? ನಮಸ್ತೆ ಗುರುಜಿ. ಹಾ, ಹೇಳಿ. ನಮ್ಮ ಕೆಲಸವನ್ನು ನಿಸ್ವಾರ್ಥ ಸೇವೆಯಿಂದ ಮಾಡೋದು. ಸನ್ಯಾಸ ಅಂದ್ರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕೆಲಸ. ಅಲ್ಲ. ಓಕೆ. ಎಸ್, ಯಾರು ಹೇಳ್ಬೋದಾ ಕರ್ಮ ಸನ್ಯಾಸ? ಅಂದ್ರೆ ನಮ್ಮ ಕೆಲ್ಸನ ನಾವು ಮಾಡ್ಬೇಕು, ಆದ್ರೆ ಅದಕ್ಕೆ ಅಂಟ್ಕೋಬಾರ್ದು, ಮತ್ತೆ ಯಾವ್ದು ಅಪೇಕ್ಷೆನೂ ಇಟ್ಕೋಬಾರ್ದು. ಓಕೆ. ಬೇರೆ ಬೇರೆ ಯಾರಾದ್ರು ಹೇಳ್ಬೋದಾ? ಎಸ್, ಯಾರಾದ್ರು ಹೇಳ್ಬೋದಾ? ನಾವು ಮಾಡೋ ಕೆಲ್ಸಗಳನ್ನೆಲ್ಲ ದೇವ್ರಿಗೆ ಅರ್ಪಿಸ್ಬಿಡ್ಬೇಕು. ಕರ್ಮ ಹರೇ ಕೃಷ್ಣ ಪ್ರಭುಜಿ. ಹಾ, ಕರ್ಮ ಹಾ. ಸನ್ಯಾಸಿಗಳಂದ್ರೆ ಎಲ್ಲ ಕೆಲಸವನ್ನೆಲ್ಲ ಬಿಟ್ಟು, ಅಂದ್ರೆ ಎಲ್ಲ ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪ ಎಸ್, ವೆರಿ ಗುಡ್, ವೆರಿ ಗುಡ್ ಧ್ಯಾನಿತ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಮಗು ಕೊಟ್ಟಿದ್ದು ಉತ್ತರ. ಎಸ್, ಕರ್ಮ ಸನ್ಯಾಸಿಗಳಂದ್ರೆ ಮನೆಯನ್ನು ಬಿಟ್ಟು ಎಲ್ಲ ಹೋಗುವಂಥದ್ದು, ಎಲ್ಲವನ್ನು ಬಿಟ್ಟು. ನೀವು ಇಲ್ಲಿ ನೋಡ್ಬೋದು, ಯಾವುದು ಕುಂಭಮೇಳದಲ್ಲಿ. ಕುಂಭಮೇಳದಲ್ಲಿ ತುಂಬಾ ಕರ್ಮ ಸನ್ಯಾಸಿಗಳು ಬರ್ತಾರೆ, ಎಲ್ಲಿಯೂ ಇರ್ತಾರೆ, ಸಡನ್ ಬರ್ತಾರೆ ಆ ಟೈಮ್ ಆಗಿ. ಆಕ್ಚುಲಿ ಅಲ್ಲಿ ಅವರಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಕೃಷ್ಣ ಅಂತ ಹೇಳುವಂಥದ್ದು ಎರಡು ಟೈಪ್ ಇದು. ಒಬ್ಬ ಭಕ್ತಿ ಸೇವಾ ಕರ್ಮ ಮಾಡುವವ, ಇನ್ನೊಬ್ಬ ಕರ್ಮ ಸನ್ಯಾಸಿ. ಇವರು ಎರಡಲ್ಲಿ ಯಾರು ಉತ್ತಮರಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಭಗವಂತ ಅಂತ ಹೇಳ್ತಾನೆ, ಕರ್ಮ ಸನ್ಯಾಸಿ ಮತ್ತು ಭಕ್ತಿ ಸೇವೆ ಎರಡು ಮುಕ್ತಿ ಬಗ್ಗೆ ಕೊಂಡೊಯ್ಯುತ್ತದೆ, ಆದರೆ ಎರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಿಗಿಂತ ಉತ್ತಮ. ಈ ಪಾಯಿಂಟ್ ನಾವು ಅರ್ಥ ಮಾಡಬೇಕು. ನೋಡಿ, ಮಗು ಹೇಳಿದಂತ ಕರ್ಮ ಸನ್ಯಾಸಿ ಅಂದ್ರೆ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು ಕಾಡಿಗೆ. ತುಂಬ ಮಂದಿ ಇದ್ದಾರೆ, ಗಡ್ಡೆ ಬಿಟ್ಟು ಇದೆಲ್ಲ ಮಾಡುವಂಥದ್ದು. ಕೆಲವರು ಗಾವಿ ಧರಿಸ್ತಾರೆ, ಕೆಲವರು ಎಂತ ಧರಿಸಲು ಜಸ್ಟ್ ಕೋಪಿನ್ ಧರಿಸ್ತಾರೆ, ಈ ರೀತಿ ಇದ್ದಾರೆ. ಆದ್ರೆ ಕರ್ಮ ಸನ್ಯಾಸಿಗಳು ಫೈನಲ್ ಅಲ್ಲ. ಭಕ್ತಿ ಸೇವಾ ಅಂದ್ರೆ ನೀವೀಗ ಮನೆಯಲ್ಲಿದ್ದು ನೀವು ತುಂಬಾ ಸೀರಿಯಸ್ ಆಗಿ ಭಕ್ತಿ ಮಾಡಿದ್ರೆ ಫ್ಯಾಮಿಲಿ ಒಟ್ಟಿಗೆ ಇದ್ದು ನೀವು ಉತ್ತಮ ಅಂತೆ ಕರ್ಮ ಸನ್ಯಾಸಿಗಿಂತ, ಭಕ್ತಿ ಸೇವಾ ಕರ್ಮವು. ಆದ್ರೆ ನಾವು ಎಂತಂದ್ರೆ ಹಿಪೋಕ್ರೇಟ್ ಆಗಬಾರ್ದು. ಹಿಪೋಕ್ರೇಟ್ ಅಂದ್ರೆ ಒಳಗೆ ಒಂದು ಹೊರಗೊಂದು ಸೀರಿಯಸ್ ಆಗಿ ಮಾಡಬೇಕು. ಮತ್ತೆ ಮಾತ್ರ ಅದರ ನಂತರ ಪ್ರಭೋದ್ ಹೇಳ್ತಾರೆ, ಪ್ರಭೋದೊಮ್ಮೆ ಹೇಳುವಂಥದ್ದು, ಗುಡ್ ಗೃಹಸ್ಥ ಈಸ್ ಆಲ್ವೇಸ್ ಬೆಟರ್ ದೆನ್ ಸನ್ಯಾಸಿ ಅಂತ ಪ್ರಭೋದ್ ಹೇಳ್ತಾರೆ. ಅಂದ್ರೆ ಗೃಹಸ್ಥ ಅಂದ್ರೆ ಫಸ್ಟಿಗೆ ಗೃಹಸ್ಥ ಅಂದ್ರೆ ನಮ್ಗೆ ಮೀನಿಂಗ್ ಗೊತ್ತಿರ್ಬೇಕು. ಗೃಹಸ್ಥ ಅಂದ್ರೆ ಟೋಟಲ್ ಕೃಷ್ಣ ಪ್ರಜ್ಞೆ ಇರುವವ, ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಕೃಷ್ಣ ಪ್ರಜ್ಞೆ ತೊಡಗಿಸಿ ಅವು ಕೂಡ ಯಾವುದೇ ಇಂದ್ರ ಸುಖ ಮಾಡುವುದಿಲ್ಲ, ಅವ ಗೃಹಸ್ಥ. ಹಾಗೆ ಪ್ರಭೋದ್ ಹೇಳ್ತಾರೆ, ಗುಡ್ ಗೃಹಸ್ಥ ಈಸ್ ಆಲ್ವೇಸ್ ಬೆಟರ್ ದೆನ್ ಸನ್ಯಾಸಿ. ಪ್ರಭೋದ್ ಹೇಳ್ತಾರೆ. ನೋಡಿ, ಪ್ರಭುಪಾದ್ ಕೂಡ 1950 ತನಕ ಅಂದ್ರೆ 54 ವರ್ಷ ಗೃಹಸ್ಥ ಆಗಿದ್ರು. ಮತ್ತೆ ಅವರು ವಾನಪ್ರಸ್ಥ ಆದ್ರು, ಮತ್ತೆ ಅವರು ಸನ್ಯಾಸ ತಗೊಂಡು 1958 ಹಾಗಾಗಿ ಪ್ರಭುಪಾದ್ ಕೂಡ ಗೃಹಸ್ಥ. ಆದ್ರೆ ಪ್ರಭುಪಾದ್ ಗೃಹಸ್ಥವನ್ನು ನಾವು ಇಮಿಡಿಯೇಟ್ ಮಾಡ್ಲಿಕ್ಕೆ ಗೃಹಸ್ಥ ಅಂದ್ರೆ ಹೇಗಿರ್ಬೇಕು ಅದು ಪ್ರಭುಪಾದಿಂದ ನಾವು ಕಲಿಬೇಕು. ಹಾಗಾಗಿ ಯಾವಾಗ ನೋಡಿ ನಾವು ಎಕ್ಸಾಂಪಲ್ ಒಂದು, ಈಗ ನಿಮ್ಮ ಮಗ ಈಗ 70 ಮಾರ್ಕ್ಸ್ ಬರ್ತಾ ಉಂಟು. ನೀವು ಯಾವಾಗಲೂ ಸ್ಕೂಲಿಗೆ ಹೋಗ್ತೀರಿ, ಟೀಚರ್ ಹತ್ರ ಮಾತಾಡ್ತೀರಿ. ಟೀಚರ್ ಹೇಳ್ತಾರೆ, ಒಬ್ಬ ಸ್ಟೂಡೆಂಟ್ ಇದ್ದಾನೆ, 99 ಮಾರ್ಕ್ ಬರುವಂಥದ್ದು. ನೀವು ಮಗನಿಗೆ ಹೇಳ್ತೀರಿ, ನೋಡು ಅಲ್ಲಿ ಒಬ್ಬ ಸ್ಟೂಡೆಂಟ್ ಟೀಚರ್ ಹೇಳಿದ್ರು ಹಾಗೆ ಬರಬೇಕು 99 ಮಾರ್ಕ್ಸ್. ನಾವು ಯಾರನ್ನು ಯಾವಾಗಲೂ ಅಲ್ಲಿ ನಾವು ನಿಮ್ಮ ಮಗನಿಗೆ 70 ಸಿಕ್ಕಿದೆ, ಅಲ್ಲಿ 50 ಸಿಕ್ಕಿದವನ್ನ ನಾವು ನೋಡುದಿಲ್ಲ. ಯಾಕಂದ್ರೆ ನಮ್ಮ ಮಗನಿಗೆ 70 ಸಿಕ್ಕಿದೆ, ನಮ್ಮ ಮಗನಿಗೆ 99 ಸಿಗ್ಬೇಕು. ಹಾಗೆ ನಾವು ಟೀಚರ್ ಹೇಳಿದ್ದಾರೆ, ನಾವು ಮನೆಯಲ್ಲಿ ಹೇಳ್ತೇವೆ, ನೋಡು ಇನ್ನು ಕ್ಲಾಸ್ಮೇಟಿಗೆ ಒಬ್ಬನಿಗೆ 99 ಸಿಕ್ಕಿದೆ, ನೀನು ಕೂಡ ಹಾಗೆ ಆಗಬೇಕು. ಈ ರೀತಿ ನಾವು ಮಾಡ್ತೇವೆ. ಆಕ್ಚುಲಿ ಈ ರೀತಿ ಮಾಡಬಾರ್ದು, ಯಾಕಂದ್ರೆ ಅದು ಒಳ್ಳೇದಲ್ಲ. ಆದ್ರೆ ಈಗ ಅಂತಂದ್ರೆ ರ್ಯಾಟ್ ರೇಸ್ ಪ್ರಭುಪಾದ ಹೇಳ್ತಾರೆ, ಕಲಿಯುಗ ಅಂದ್ರೆ ರ್ಯಾಟ್ ರೇಸ್. ಮಕ್ಕಳನ್ನು ನಾವು ಅವ ಇದಾಗಿದ್ದಾನೆ, ಇದು ಆಗು, ಇನ್ನೇನು ಆಗು, ಟೋಟಲ್ ఎవರೆಂತ ಅಂದ್ರೆ ಅದರಲ್ಲಿ ಪ್ರಭುಪಾದ ಹೇಳ್ತಾರೆ, ಅವರಿಗೆ ನಿಜವಾದ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಆ ರೀತಿ ನಮ್ಗೆ ಕೂಡ ಗೊತ್ತಿಲ್ಲ, ಹಾಗಾಗಿ ನಾವು ಹಾಗೆ ಹೇಳ್ತೇವೆ, ಅವ ಆಗಿದ್ದಾನೆ ನೀನು ಆಗುವಂತ. ಇಲ್ಲ, ರಾಂಗ್ ಅದು. ಹಾಗಾಗಿ ನಾವು ಯಾವಾಗಲೂ ಆ ರೀತಿ ಮಾಡ್ತೇವೆ, ಹಾಗೆ ಆಗ್ಬೇಕಂತ. ಅದೇ ರೀತಿ ನಾವು ಯಾವಾಗ ಗೃಹಸ್ಥ ಅಂದ್ರೆ ಒಳ್ಳೆ ಗೃಹಸ್ಥ ನಾವು ನೋಡ್ಬೇಕು. ಪ್ರಭುಪಾದ್ ಎಕ್ಸಾಂಪಲ್. ಹಾಗಾಗಿ ಇಲ್ಲಿ ಹೇಳುವಂತದ್ದು ಕರ್ಮ ಸನ್ಯಾಸಿಗಿಂತ ಭಕ್ತಿ ಸೇವಾ ಕರ್ಮವು ಉತ್ತಮ. ಆದ್ರೆ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ನಾವು ಇದನ್ನು ಮಿಸ್ಯೂಸ್ ಮಾಡ್ತೇವೆ. ಈಗ ಕರ್ಮ ಸನ್ಯಾಸಿಗಳು ಹೇಳಿದ್ರು, ಎಸ್ ನಾನು ಉತ್ತಮ ಎಂತ, ಆ ರೀತಿ ನಾವು ಮಾತಾಡಬಾರ್ದು. ಅಂದ್ರೆ ಉತ್ತಮ ಅಂದ್ರೆ
ನಾವು ಹೇಳುದಲ್ಲ, ಇನ್ನೊಬ್ಬ ನಮ್ಮ ಬಗ್ಗೆ ಹೇಳ್ಬೇಕು. ನಾವೇ ಹೋಗಿ ಎಸ್ ನಾನು ಉತ್ತಮ ಹೇಳುದಲ್ಲ. ನಮ್ಮ ಕೆಲಸದಿಂದ ಇನ್ನೊಬ್ಬ ನಮ್ಮನ್ನು ಹೇಳ್ಬೇಕು. ಆದ್ರೆ ನಾವು ಎಂತ ಮಾಡ್ತೇವೆ ಅಂದ್ರೆ ಇದನ್ನು ನಾವು ಮಿಸ್ಯೂಸ್ ಮಾಡುವಂಥದ್ದು. ಜನರೆಲ್ಲ ನೋಡಿ, ಹೆಚ್ಚಿನವರು ಅಂದ್ರೆ ಈ ಅಹಂ ಅನ್ನೋದು ತುಂಬಾ ಇರ್ತದೆ. ಈಗ ನಮ್ಮ ಬಗ್ಗೆ ಇನ್ನೊಬ್ರು ಹೇಳ್ಬೇಕು, ನಾವು ಹೇಳುವುದಲ್ಲ. ಹಾಗೆ ಕರ್ಮ ಸನ್ಯಾಸಿ ಎದುರು ಎಸ್ ಈಗ ಇಲ್ಲಿ ಭಗವಂತ ಹೇಳಿದಾನೆ ಇಲ್ಲಿ ಭಕ್ತಿ ಸೇವಾ ಕರ್ಮ ಉತ್ತಮ ಅಂತ, ಹಾಗೆ ನಾವು ಕರ್ಮ ಸನ್ಯಾಸಿ ನಾನು ಉತ್ತಮ ಇಲ್ಲ ಹಾಗೆ ಹೇಳಿದ್ರೆ ಅವು ಉತ್ತಮ, ಕರ್ಮ ಸನ್ಯಾಸ ಉತ್ತಮ. ಹಾಗೆ ಯಾಕೆಂದ್ರೆ ಅಲ್ಲಿ ನಮ್ದು ಅಹಂ ಬರ್ತದೆ. ಅಹಂ ಅಂದ್ರೆ ಹೋಯ್ತು. ಹಾಗೆ ಇದನ್ನು ತಿಳಿಬೇಕು, ತುಂಬಾ ಮುಖ್ಯ. ಎಸ್, ಈಗ ಈ ನೃಗ ಅಂತ ಒಬ್ಬ ರಾಜ ಇದ್ದ, ಅವನ ಪತನ. ನೃಗಾಸ್ ಫಾಲ್ ಡೌನ್ ಡ್ಯೂ ಟು ಫ್ರೂಟಿವ್ ಆಕ್ಟಿವಿಟೀಸ್. ಎಸ್, ಈಗ ಈ ಶ್ಲೋಕ ಮಾಡುವ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ. ಈಗ ನಾವು ಒಳ್ಳೆ ಸಮಾಜ ಸೇವೆ ಮಾಡ್ತೇವೆ, ರಾಷ್ಟ್ರ ಸೇವೆ ಮಾಡ್ತೇವೆ, ಮತ್ತೆ ತುಂಬಾ ದಾನ ಮಾಡ್ತೇವೆ, ಒಳ್ಳೇದು ಮಾಡ್ತೇವೆ. ಇದು ಒಳ್ಳೇದ ಕೆಟ್ಟದ? ಎಸ್, ದಯವಿಟ್ಟು ತಿಳಿಸಿ. ಎಸ್, ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಹರೇ ಕೃಷ್ಣ. ನೋಡಿ, ನಾವು ಸಮಾಜ ಸೇವೆ, ದೇಶ ಸೇವೆ, ರಾಷ್ಟ್ರ ಸೇವೆ, ಮತ್ತೆ ನಾವು ಎಲ್ಲ ಜನರಿಗೆಲ್ಲ ಹೆಲ್ಪ್ ಮಾಡುವಂಥದ್ದು ಇದೆಲ್ಲ ಮಾಡ್ತೇವೆ. ಇದು ಒಳ್ಳೇದ ಕೆಟ್ಟದ? ಒಳ್ಳೇದು ಗುರುಜಿ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಭೌತಿಕ ಜಗತ್ತಲ್ಲಿ ನೋಡಿದ್ರೆ ಒಳ್ಳೇದು, ನಮ್ಗೆ ಪುಣ್ಯ ಬರ್ತದೆ. ಆದ್ರೆ ನಾವು 3 ಗುಣಗಳಿಂದ ಬಂಧನಕ್ಕೊಳಗಾಗ್ತೀವಿ. ಓಕೆ, ಇದು ಅಲ್ಲ, ಇದು ಒಳ್ಳೇದ ಕೆಟ್ಟದ? ಕೆಟ್ಟದು. ಕೆಟ್ಟದ? ಯಾಕೆ ಕೆಟ್ಟದ್ದು? ಯಾಕಂದ್ರೆ ನಾವು ಈಗ ಪುಣ್ಯ ಗಳಿಸಿದ್ರೆ ಸಹ ನಾವು ಪುನಃ ಪುಣ್ಯವನ್ನು ಗೇನ್ ಮಾಡ್ಲಿಕ್ಕೆ ನಾವು ಪುನಃ ಇಲ್ಲಿ ಜನ್ಮಬೇಕಲ್ಲ. ಎಸ್, ವೆರಿ ಗುಡ್. ನೋಡಿ, ಮಗುಗೆ ಒಳ್ಳೆ ಅರ್ಥ ಆಗಿದೆ. ಮಗು ಹೇಳುವಂಥದ್ದು ಅಂದ್ರೆ ಇದು ಕೆಟ್ಟದ್ದು. ಯಾಕೆ? ಯಾಕಂದ್ರೆ ನಾವು ಪುಣ್ಯ ಗಳಿಸ್ತೇವೆ. ಪುಣ್ಯ ಅಂದ್ರೆ ಕರೆನ್ಸಿ. ಪುಣ್ಯ ಗಳಿಸಿ ನಾವು ಮೇಲೆ ಲೋಕಕ್ಕೆ ಹೋಗುವಂಥದ್ದು. ಯಾವುದು ಲೋಕ? ಈ ಭೂಲೋಕಕ್ಕಿಂತ ಮೇಲೆ ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ತಪಲೋಕ, ಜನಲೋಕ, ಸತ್ಯಲೋಕ. ಇದು ಕೂಡ ಭೌತಿಕ ಲೋಕವೇ, ಆದ್ರೆ ಇಲ್ಲಿಗಿಂತ ಜಾಸ್ತಿ ಉಂಟು ಇಂದ್ರಿಯ ಸುಖ. ಅಲ್ಲಿ ಇಲ್ಲಿ ನಾವು 100 ವರ್ಷ ಬದುಕಿದ್ರೆ ಅಲ್ಲಿ ನಾವು ಎಷ್ಟೋ ಕೋಟಿ ವರ್ಷ ಬದುಕ್ತೇವೆ. ಹಾಗಾಗಿ ಅದು ಕೂಡ ಬಂಧನಕ್ಕೆ ದಾರಿ. ಯಾಕೆ? ಈಗ ನೀವು ಸಪೋಸ್ ನೀವು ಅಮೆರಿಕಕ್ಕೆ ಹೋಗ್ತೀರಿ, ನಿಮ್ಮ ಹತ್ರ ಒಂದು 10 ಲಕ್ಷ ಉಂಟು, ನಿಮ್ದು 6 ತಿಂಗಳು ವೀಸಾ, 2 ತಿಂಗಳಲ್ಲಿ ನಿಮ್ದು 10 ಲಕ್ಷ ಖಾಲಿ ಆಯ್ತು. ಮತ್ತೆ ನೀವು ಬರ್ಬೇಕು ಇಲ್ಲಿಗೆ. ಹಣ ಇಲ್ಲ, ಹಣ ಇಲ್ಲದೆ ಅಮೆರಿಕದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಈ ಭಾರತದಲ್ಲಿ ಆದ್ರೂ ನೀವು ಇರ್ಬಹುದು, ಈಗ ಹಾಗೆ ಅಲ್ಲೆಲ್ಲ ಇರ್ಲಿಕ್ಕೆ ಆಗುದಿಲ್ಲ. ಅಮೆರಿಕದಲ್ಲಿ ಹಣ ಬೇಕೇ ಬೇಕು. ನೀವು ಬರ್ತೀರಿ, ಯಾಕೆಂದ್ರೆ ನಿಮ್ದು ಹಣ ಮುಗಿಯಿತು. ಅದೇ ರೀತಿ ಪುಣ್ಯ ಕೂಡ ಹಾಗೆ. ನೀವು ಒಳ್ಳೆ ಪುಣ್ಯ ಗಳಿಸ್ತೀರಿ. ಈ ಸಮಾಜ ಸೇವೆ, ರಾಷ್ಟ್ರ ಸೇವೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವುದು, ಇದೆಲ್ಲ ಪುಣ್ಯ. ಆದ್ರೆ ಇದು ಕೂಡ ಬಂಧನಕ್ಕೆ ದಾರಿ. ಇದಕ್ಕೆ ಎಕ್ಸಾಂಪಲ್ ಮೃಗನ ಕತೆ. ಹಾಗಾಗಿ ನಮ್ಗೆ ಯಾವುದರಿಂದ ನಮ್ಗೆ ಬಂಧನ ಇಲ್ಲ ಅದನ್ನು ನಾವು ಮಾಡ್ಬೇಕು. ಅದು ಕೃಷ್ಣ ಬಗ್ಗೆ. ಕೃಷ್ಣ ಹೇಳುವಂತದ್ದು ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನು ಅರ್ಜುನ. ನೀನು ಪುಣ್ಯ ಮಾಡಿದ್ರೆ ಉನ್ನತ ಲೋಕ, ಭೌತಿಕ ಲೋಕದಲ್ಲಿ ಬ್ರಹ್ಮಲೋಕ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ನರಕ ಲೋಕದಲ್ಲಿ ಇದ್ದ. ನರಕ ಲೋಕದಿಂದ ಅವನಿಗೆ ಪ್ರಮೋಷನ್ ಆಯ್ತು, ನಮ್ಮ ಈ ಭೂಲೋಕಕ್ಕೆ ಪ್ರಮೋಷನ್ ಆಯ್ತು. ಆ ಭೂಲೋಕ ನೋಡಿ, ಎಂತ ಚಂದ, ಎಂತ ಚಂದ, ಖುಷಿ ಆಯ್ತು ಅವನಿಗೆ, ತುಂಬಾ ಖುಷಿ ಆಯ್ತು. ಮತ್ತೆ ಅವನಿಗೆ ಇನ್ನು ಪ್ರಮೋಷನ್ ಆಯ್ತು, ಸ್ವರ್ಗಲೋಕ ಹೋಗ್ಲಿಕ್ಕೆ ಸಿಕ್ತು. ಸ್ವರ್ಗಲೋಕದಲ್ಲಿ ಅಪ್ಸರೆನೆಲ್ಲ ನೋಡಿ, ಯಾಕಂದ್ರೆ ತುಂಬಾ ಚಂದ ಅವರು. ಮತ್ತೆ ಈ ದೇಹ ಅಲ್ಲ, ನಮ್ಮ ಭೌತಿಕ ದೇಹ ಅಲ್ಲ. ಈ ಭೌತಿಕ ದೇಹದಲ್ಲಿ ಮಲ ಮೂತ್ರ ಎಲ್ಲ ಉಂಟಲ್ಲ, ಅಲ್ಲಿ ಇಲ್ಲ ಸ್ವರ್ಗಲೋಕದಲ್ಲಿ. ಹಾಗಾಗಿ ಅದನ್ನು ನೋಡಿ ಖುಷಿ ಆಯ್ತು ಅವನಿಗೆ. ಅಂದ್ರೆ ಇಲ್ಲಿ ನೀವು ಒಂದು ಮಾವಿನ ಹಣ್ಣು ತಿನ್ನುವಾಗ ನಿಮಗೆ ಹೊಟ್ಟೆ ಫುಲ್ ಆಗ್ತದೆ, ಅಲ್ಲಿ ನೀವು 100 ತಿಂದ್ರು ಕೂಡ ನಿಮ್ಗೆ ಹೊಟ್ಟೆ ಫುಲ್ ಆಗುದಿಲ್ಲ. ಅಷ್ಟು ಇಂದ್ರಿಯ ಪ್ರಬಲ. ಹೇಗಂದ್ರೆ ಈ ದಕ್ಷಿಣಾಯನ ಮತ್ತೆ ಉತ್ತರಾಯಣ. ಈಗ ದಕ್ಷಿಣಾಯನ ಜನವರಿಯಿಂದ ಈ ಜುಲೈ 15 ತನಕ ಉತ್ತರಾಯಣ. ಅಂದ್ರೆ ಈಗ ರಾತ್ರಿ ದೇವರಿಗೆ, ಈ ಸ್ವರ್ಗಲೋಕದವರಿಗೆ ರಾತ್ರಿ. ಮತ್ತೆ ಆ ಉತ್ತರಾಯಣ ಅಂದ್ರೆ ದಿನ. ಹಾಗಾಗಿ ಒಂದು ದಿನ ನೋಡಿ, ನಮ್ಮ 1 ವರ್ಷ ಅವರು 1 ದಿನ ಅಂತದ್ದು 10,000 ವರ್ಷದಲ್ಲಿ ಬದುಕ್ತಾರಂತೆ ಸ್ವರ್ಗಲೋಕದಲ್ಲಿ.
ಹಾಗಾಗಿ ಅಲ್ಲಿ ಹೋಗಿ ಅವನಿಗೆ ತುಂಬಾ ಖುಷಿ ಆಯ್ತವ. ಎಂತ ಈ ಭೂಲೋಕ, ಶಿ ಏನು ಅಲ್ಲ ಅಂತ. ಮತ್ತೆ ಇದೆಲ್ಲ ಕೃಷ್ಣ ಟೆಸ್ಟ್ ಮಾಡುವಂಥದ್ದು ನಾನು. ಮತ್ತೆ ಅವನಿಗೆ ನೆಕ್ಸ್ಟ್ ಪ್ರಮೋಷನ್ ಸಿಕ್ತು ಬ್ರಹ್ಮಲೋಕಕ್ಕೆ. ಬ್ರಹ್ಮಲೋಕ ನೋಡುವಾಗ ಸ್ವರ್ಗಲೋಕ ಏನೂ ಅಲ್ಲ. ಇಲ್ಲಿ ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 10,000 ಅಲ್ಲ, ಅವರ ದೇವತೆಗಳ ಕ್ಯಾಲ್ಕುಲೇಷನ್ 10,000. ಅಂದ್ರೆ ನಮ್ದು 1 ವರ್ಷ ಅವರ 1 ದಿನ ಮತ್ತೆ ರಾತ್ರಿ ಅಂತದ್ದು 10 ವರ್ಷ ಬದುಕ್ತಾರೆ ಅವರು. ಇಲ್ಲಿ ಎಷ್ಟೋ ಕೋಟಿ ವರ್ಷ ಬದುಕು, ಅದಕ್ಕಿಂತ ಜಾಸ್ತಿ ಬ್ರಹ್ಮಲೋಕದಲ್ಲಿ. ಮತ್ತೆ ಬ್ರಹ್ಮಲೋಕದಲ್ಲಿ ಫುಲ್ ನೆಲ ಎಲ್ಲ ಡೈಮಂಡ್ ಎಲ್ಲ, ಇಲ್ಲಿಗಿಂತ ಜಾಸ್ತಿ. ಇಲ್ಲಿ ಬಂಗಾರ, ಅಲ್ಲಿ ಡೈಮಂಡ್. ಅವನಿಗೆ ಶಾಕ್ ಆಯ್ತಂತೆ. ಅವ ಹೀಗೆ ನೋಡ್ತಾ 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 ಶಾ, ಈ ಸ್ವರ್ಗಲೋಕ ಏನು ಅಲ್ಲ ಅಂತ. ಮತ್ತೆ ಈ ಬ್ರಹ್ಮಲೋಕದಲ್ಲಿ ಹೇಗೆ ಅಂದ್ರೆ ಹೆಚ್ಚಿನವರು ಸತ್ವಗುಣದಲ್ಲಿ ಇರುವಂತದ್ದು. ಮತ್ತೆ ಅವರ ಲೈಫ್ ಮುಗಿದ ಕೂಡ ನೆಕ್ಸ್ಟ್ಗೆ ಅಲ್ಲಿಂದ ಹೆಚ್ಚಿನವರು ರೂಪದಲ್ಲಿ ಮ್ಯಾಕ್ಸಿಮಮ್ ಪೀಪಲ್ಸ್ ಅವರು ನೆಕ್ಸ್ಟ್ ವೈಕುಂಠಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರು ಕ್ವಾಲಿಫೈ ಆಗದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಬ್ರಹ್ಮಲೋಕ ಕೂಡ ಭೌತಿಕ ಲೋಕ. ನೆಕ್ಸ್ಟ್ ಬ್ರಹ್ಮಲೋಕಕ್ಕಿಂತ ನೆಕ್ಸ್ಟ್ ಇರುವಂತದ್ದು ವೈಕುಂಠ, ಕೃಷ್ಣನ ಧಾಮ. ನೆಕ್ಸ್ಟ್ ಅವನಿಗೆ ಅಲ್ಲಿ ಪ್ರಮೋಷನ್ ಆಯ್ತು. ಅದನ್ನು ನೋಡುವಾಗ ಅವ ವಂಡರ್ ಸ್ಟಕ್ ಅಂತೆ. ಅವ ಹೇಳಿದ ಶೀ, ಅಂದ್ರೆ ಇದು ಫೈನಲ್ ಅಂತ ಅವನಿಗೆ ಗೊತ್ತಾಯ್ತು, ಅಲ್ಟಿಮೇಟ್ ಅಂತ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ ಈ ನಮ್ಮ ಪುಣ್ಯದಿಂದ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ವೈಕುಂಠಕ್ಕೆ ಹೋದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಹಾಗಾಗಿ ನಮ್ಮ ಈ ಸಮಾಜ ಸೇವೆ, ನಮ್ಮ ಈ ರಾಷ್ಟ್ರ ಸೇವೆ, ಮತ್ತೆ ನಾವು ಹೆಲ್ಪ್ ಮಾಡುವಂಥದ್ದು, ಬಡವರ ಸೇವೆ, ಇನ್ನೊಬ್ಬರ ಸೇವೆ, ಆ ಸೇವೆ, ಇದೆಲ್ಲ ಪುಣ್ಯದ ಕೆಲಸ. ಹಾಗಾದ್ರೆ ನಾವು ಎಂತ ಸೇವೆ ಮಾಡಬೇಕು? ಈಗ ಸ್ವಲ್ಪ ಕನ್ಫ್ಯೂಷನ್. ಎಂತ ಸೇವೆ ಮಾಡಬೇಕು? ನಾವು ಕೃಷ್ಣನನ್ನು ಸೆಂಟರ್ ಇಟ್ಟು ಇದನ್ನೆಲ್ಲ ಮಾಡಬೇಕು. ಎಸ್, ಈಗ ಪರೀಕ್ಷಿತ್ ಮಹಾರಾಜ್ ಅವರು ಸೆಂಟ್ರಲ್ಲಿ ಕೃಷ್ಣನ ಇಟ್ಕೊಂಡು ಸಮಾಜ ಸೇವೆ ಮಾಡಿದರು. ಯುಧಿಷ್ಠಿರ ಮಹಾರಾಜ್ ಕೃಷ್ಣನ ಸೆಂಟರ್ ಇಟ್ಕೊಂಡು ಆ ಸೇವೆ ಈ ಸೇವೆ ಎಲ್ಲ ಮಾಡಿದರು. ಆದ್ರೆ ಈಗ ಎಂತಾಗಿದೆ ಅಂದ್ರೆ ಖಾಲಿ ಈ ಸೇವೆ ಎಲ್ಲ ಮಾಡ್ತಾರೆ, ಕೃಷ್ಣ ಇಲ್ಲ. ಕೃಷ್ಣನಲ್ಲಿ ಸೆಂಟರ್ ಇಟ್ಟು ಇದನ್ನು ಮಾಡಿದ್ರೆ ಅದಕ್ಕೆ ಒಂದು ಚಂದ ಉಂಟು. ಮತ್ತೆ ನಮ್ಗೆ ಅದು ಪುಣ್ಯ ಅಲ್ಲ, ಅದು ಅಕೌಂಟೇ ಬೇರೆ. ನೋಡಿ ಈಗಂದ್ರೆ ಅಕೌಂಟ್ಸ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕ್ರೆಡಿಟ್ ಡೆಬಿಟ್ ಈ ರೀತಿ ಉಂಟು. ಕ್ರೆಡಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ವಾಟ್ ಗೋಸ್ ಔಟ್. ಎಂತ ಹೋಗುವಂಥದ್ದು, ಹೊರಗೆ ಹೋಗುವಂಥದ್ದು ಡೆಬಿಟ್, ಬರುವಂಥದ್ದು ಕ್ರೆಡಿಟ್. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೊರಗೆ ಹೋಗುದು ಜಾಸ್ತಿ ಇದ್ರೆ ಎಂತಾಗ್ತದೆ, ಅಲ್ಲಿ ಅದು ಲಾಸ್. ಒಳಗೆ ಬರುವುದು ಜಾಸ್ತಿ ಇದ್ರೆ ಅದು ಪ್ರಾಫಿಟ್. ಹಾಗಾಗಿ ಈ ಪಾಪ ಮತ್ತೆ ಪುಣ್ಯ ಅದು ಯಾವುದು? ಕ್ರೆಡಿಟ್ ಅಂದ್ರೆ ಪುಣ್ಯ, ಡೆಬಿಟ್ ಅಂದ್ರೆ ಪಾಪ. ಪಾಪಕ್ಕೆ ನರಕ, ಕ್ರೆಡಿಟ್ಗೆ ಸ್ವರ್ಗಲೋಕ, ಬ್ರಹ್ಮಲೋಕ, ಉನ್ನತ ಲೋಕ, ನಮ್ಮ ಈ ಲೋಕಕ್ಕಿಂತ ಮೇಲಿನ ಲೋಕ. ಹಾಗೆ ಕ್ರೆಡಿಟ್ ಡೆಬಿಟ್ ಬೇಡ ನಮ್ಗೆ ಇನ್ನೊಂದು ಅಕೌಂಟ್ ಬೇಕು. ಆ ಅಕೌಂಟ್ ಎಂತ? ಅದು ಕೃಷ್ಣನ ಅಕೌಂಟ್, ಅದು ಸಪರೇಟ್ ಅಕೌಂಟ್. ಆ ಅಕೌಂಟ್ಗೆ ನಾವು ಆಡ್ ಆದ್ರೆ ಮತ್ತೆ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಈಗ ವೈಕುಂಠಕ್ಕೆ ಹೋದ್ರೆ ಮತ್ತೆ ನಮ್ಗೆ ಜನ್ಮ ಹುಟ್ಟು ಇಲ್ಲ, ನಮಗೆ ಜನ್ಮ ಮೃತ್ಯು ಸಾವು ಇಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಅಂದ್ರೆ ರೋಗ ಇಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ. ಹಾಗಾಗಿ ನಾವು ಅಂತ ಕೆಲಸ ಮಾಡಬೇಕು. ಆ ಕೆಲಸದಿಂದ ನಾವು ಕೃಷ್ಣನ ಧಾಮಕ್ಕೆ ಹೋಗುವಂಥದ್ದು, ಮತ್ತೆ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಆದ್ರೆ ನೀವು ಪುಣ್ಯದ ಕೆಲಸದಿಂದ ನೀವು ಉನ್ನತ ಲೋಕಕ್ಕೆ ಹೋಗ್ತೀರಿ. ಆದ್ರೆ ನಿಮ್ಮ ಟೈಮ್ ಮುಗಿದ ಕೂಡಲೇ, ಹೇಗೆ ನಾನು ಹೇಳಿದೆ, 2 ತಿಂಗಳಲ್ಲಿ ನಿಮ್ಮ ಹಣ ಖಾಲಿ ಆಯ್ತು, ಮತ್ತೆ ನೀವು ಬರ್ತೀರಿ ಭಾರತಕ್ಕೆ. ಅಮೆರಿಕದಲ್ಲಿ ನೀವು 10 ಲಕ್ಷ ಇಟ್ಕೊಂಡು ಹೋಗಿದ್ದೀರಿ, 10 ಲಕ್ಷ ಖಾಲಿ ಆಯ್ತು, 2 ತಿಂಗಳಲ್ಲಿ ಖಾಲಿ ಆಯ್ತು. ನಿಮ್ದು ವೀಸಾ ಇರುವಂಥದ್ದು 6 ತಿಂಗಳಿದೆ, ಪಾಸ್ಪೋರ್ಟ್ ಕೂಡ ಉಂಟು, ವೀಸಾ ಕೂಡ ಉಂಟು, ಹಣ ಇಲ್ಲ, ಎಂತ ಮಾಡ್ಲಿಕ್ಕೆ ಆಗ್ತದೆ? ಸೀದಾ ವಾಪಸ್ ಭಾರತಕ್ಕೆ. ಎಸ್, ಈಗ ನಾವು ಋಗನ ಸ್ಟೋರಿಯನ್ನು ನೋಡುವ. ನೋಡಿ, ಋಗ ಅಂತ ಒಬ್ಬ ರಾಜ ಇದ್ದ. ಅವ ಎಂತ ಮಾಡಿದ ಅಂದ್ರೆ, ಅವ ಎಲ್ಲ ಬ್ರಾಹ್ಮಣರನ್ನು ಕರೆದು ಅವರಿಗೆ ಗೋದಾನ ಮಾಡಿದ.
ಖಾಲಿ ಗೋದಾನನ ಹಾಗೆ ಮಾಡಿದಲ್ಲ, ಗೋಗೆ ಬಂಗಾರ ಹಾಕಿ ದಾನ ಮಾಡಿದ. ನೋಡಿ ಇಲ್ಲಿ ನೀವು ಕಾಣ್ಬೋದು ಈ ಬಂಗಾರ. ಹಾಗಾಗಿ ಅವ ಮಾಡಿದ, ತುಂಬಾ ಬ್ರಾಹ್ಮಣರಿಗೆ ಮಾಡಿದ. ಲಾಸ್ಟಿಗೆ ಈಗ ನೋಡಿ ಗೋಗಳನ್ನು ಕೊಲ್ಲುವಂಥದ್ದು, ಆದ್ರೆ ಇಲ್ಲಿ ದಾನ ಮಾಡಿದ. ಲಾಸ್ಟಿಗೆ ಒಂದು ಎಂತ ಆಯ್ತು ಅಂದ್ರೆ, ಒಂದು ಗೋ ವಾಪಸ್ ಅವನಲ್ಲಿ ಬಂತು. ಅವನಿಗೆ ಗೊತ್ತಿರ್ಲಿಲ್ಲ ಅದು ದಾನ ಮಾಡಿದ ಗೋ ವಾಪಸ್ ಬಂದದ್ದು. ಅದು ಇನ್ನೊಂದು ಬ್ರಾಹ್ಮಣಿಗೆ ದಾನ ಮಾಡಿದ. ಅದೇ ಆ ಬ್ರಾಹ್ಮಣನಿಗೆ ಗೊತ್ತಾಯ್ತು. ಅಂದ್ರೆ ಬ್ರಾಹ್ಮಣ ಅಂದ್ರೆ ಹುಟ್ಟಿನಿಂದಲ್ಲ, ಸಂಸ್ಕಾರದಿಂದ. ಆ ಬ್ರಾಹ್ಮಣನಿಗೆ ಸೇರಿದ್ದು ಇದು ಬೇರೆಯವ್ರಿಗೆ ಕೊಟ್ಟದ್ದು ನನಗೆ ಕೊಟ್ಟದಂತ. ಅವ ಬಂದವನಿಗೆ ಶಾಪ ಆಗ್ತದೆ. ನೀನು ಇನ್ನೊಬ್ಬರಿಗೆ ಕೊಟ್ಟದ್ದು ಇದನ್ನು ನನಗೆ ಕೊಟ್ಟಿದ್ಯಾ ಬ್ರಾಹ್ಮಣ, ಇದು ನೀನು ತಪ್ಪು, ಆಗ ನನಗೆ ಶಾಪ ಕೊಡ್ತೇನೆ. ಎಂತ ಶಾಪ? ನೀನು ನೆಕ್ಸ್ಟ್ ಲೈಫಲ್ಲಿ ಆ ಲಿಸರ್ಡ್ ಆಗುವಂತ ಶಾಪ ಕೊಡ್ತಾನೆ. ಹಾಗೆ ನೋಡಿ, ಇವು ಮಾಡಿದ ಪುಣ್ಯದ ಕೆಲಸ. ನೀವು ಎಲ್ಲಿ ಬೇಕಾದ್ರೂ ಕೇಳಿ, ಹಸುವನ್ನು ದಾನ ಮಾಡುವಂಥದ್ದು ಪುಣ್ಯದ ಕೆಲಸ, ತುಂಬಾ ಪುಣ್ಯದ ಕೆಲಸ. ಹಸುವನ್ನು ಕೊಲ್ಲುವಂಥದ್ದು ಪಾಪದ ಕೆಲಸ. ಹಾಗಾಗಿ ಪುಣ್ಯ ಮಾಡಿದಾನೆ, ಅದು ಕೂಡ ಅವನಿಗೆ ಶಾಪ ಸಿಕ್ತು. ಮತ್ತೆ ಕೃಷ್ಣ ಬಂದ ಅವನನ್ನು ಡೆಲಿವರಿ ಮಾಡುವಂಥದ್ದು. ಹಾಗಾಗಿ ನಾವು ಈ ಸ್ಟೋರಿಯಿಂದ ಎಂತ ತಿಳಿಯುವುದಂದ್ರೆ, ಈ ಪುಣ್ಯ ಕೂಡ ಬಂಧನಕ್ಕೆ ದಾರಿ. ನಮ್ಮ ಈ ಸಮಾಜ ಸೇವೆ, ದೇಶ ಸೇವೆ, ರಾಷ್ಟ್ರ ಸೇವೆ, ಮತ್ತೆ ಪಾಪದವರಿಗೆ ಸೇವೆ, ಈ ಅವರಿಗೆ ಸೇವೆ, ಇವರಿಗೆ ಸೇವೆ, ಇದೆಲ್ಲ ಬಂಧನಕ್ಕೆ ದಾರಿ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಯಾವುದೇ ಬಂಧನ ಇಲ್ಲ. ಎಸ್, ತುಂಬಾ ಮುಖ್ಯವಾದ ಈ ಶ್ಲೋಕ, ದಯವಿಟ್ಟು ಅರ್ಥ ಮಾಡಿ ಈ ಶ್ಲೋಕವನ್ನು. ತ್ಯಜಿಸುವಿಕೆ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಯ ಹರಿಸಂಬಂಧಿ ವಸ್ತುನ ಮುಮುಕ್ಷಿಭಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗುಕ್ಕತೆಯೇ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮೇಶ್ವರನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವು ಅಪೂರ್ಣ ಎಂದು ಹೇಳಲಾಗುತ್ತದೆ. ನೋಡಿ ಇಲ್ಲಿ ಫಾಲ್ಗು ವೈರಾಗ್ಯ. ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ನಾವು ಯುಕ್ತ ವೈರಾಗ್ಯ ಮಾಡಬೇಕು. ಈಗ ಫಾಲ್ಗು ವೈರಾಗ್ಯ ಅಂದ್ರೆ ಎಂತ? ಎಸ್, ಯಾರಾದ್ರೂ ಹೇಳ್ಬೋದಾ ಫಾಲ್ಗು ವೈರಾಗ್ಯ ಅಂತ? ಎಸ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ತೇನೆ. ಯುಕ್ತ ವೈರಾಗ್ಯ ಮತ್ತೆ ಫಾಲ್ಗು ವೈರಾಗ್ಯ ವ್ಯತ್ಯಾಸ ಗೊತ್ತುಂಟ ಯಾರಿಗಾದ್ರೂ? ಎಸ್ ಪ್ರಭುಜಿ, ಅಂದ್ರೆ ನಾನು ತ್ಯಜಿಸಿದ್ದೀನಿ ಅಂತ ಎಲ್ರ ಮುಂದೆ ತೋರ್ಸ್ಕೊಂತಾ ಇರ್ತಾರೆ, ಆದ್ರೆ ಒಳಗಿಂದ ಆಂತರ್ಯದಿಂದ ಯಾವುದನ್ನು ತ್ಯಜಿಸಿರಲ್ಲ. ಎಸ್, ವೆರಿ ಗುಡ್ ಪಾಯಿಂಟ್. ಎಸ್, ವೆರಿ ಗುಡ್. ಎಸ್, ಬೇರೆ ಯಾವ್ದು ಹೇಳ್ಬೋದಾ? ಇದಕ್ಕೆ ಆ್ಯಡ್ ಮಾಡ್ಬೋದಾ ಯಾರಾದರೂ? ಇಲ್ಲ, ಓಕೆ. ಎಸ್, ಈಗ ನಾವು ನೋಡಿ, ಫಾಲ್ಗು ವೈರಾಗ್ಯ ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧ. ಯುಕ್ತ ವೈರಾಗ್ಯ ಅಂದ್ರೆ ನಾವು ಯಾವಾಗಲೂ ನಿರ್ಬಂಧೆ ಕೃಷ್ಣ ಸಂಬಂಧ. ಈಗ ನೋಡಿ, ಈ ಲ್ಯಾಪ್ಟಾಪ್ ಲಾಸ್ಟ್ ಇಯರ್ ನಾನು ಈ ಸ್ಟಾರ್ಟ್ ಆಗುವಾಗ ಪರ್ಚೇಸ್ ಮಾಡಿದೆ. ಯಾವಾಗ ನಮ್ಮ ಆನ್ಲೈನ್ ಸ್ಟಾರ್ಟ್ ಆಗುವಾಗ. ಈಗ 1 ವರ್ಷ ಕಳೀತು ಈ ಲ್ಯಾಪ್ಟಾಪ್ಗೆ. ಒಮ್ಮೆ ಕೂಡ ಇದರಲ್ಲಿ ಇಂದ್ರಿಯ ಸುಖ ಮಾಡಲಿಲ್ಲ. ಅಂದ್ರೆ ಇದರಲ್ಲಿ ಇಂದ್ರಿಯ ಸುಖ ತುಂಬಾ ಉಂಟು. ನೀವು ಓಪನ್ ಮಾಡಿದ್ರೆ ಈಗ ಇಂಟರ್ನೆಟ್ ಉಂಟು, ಎಲ್ಲ ಬೇಡದೆಲ್ಲ ಉಂಟು, ಎಲ್ಲ ಉಂಟು. ಆದ್ರೆ ನಮ್ದು ಬಿಸ್ನೆಸ್ ಎಷ್ಟುಂಟು ಅಷ್ಟು ಮಾತ್ರ. ಈ ಕ್ಲಾಸ್ ಮಾಡ್ಲಿಕ್ಕೆ ಮತ್ತೆ ಇದರಲ್ಲಿ ಸ್ವಲ್ಪ ಓದ್ಲಿಕ್ಕೆ, ಅಂದ್ರೆ ಭಕ್ತಿ ರಿಲೇಟೆಡ್ ಇದನ್ನು ಯೂಸ್ ಮಾಡ್ತೇನೆ. ಇಂದ್ರಿಯ ಸುಖಕ್ಕೆ ಇಲ್ಲ. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಅದೇ ನಾನು ಇದನ್ನು ಇಂದ್ರಿಯ ಸುಖಕ್ಕೆ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ಆನ್ಲೈನಲ್ಲಿ ತುಂಬಾ ಬರ್ತದೆ, ಗೂಗಲಲ್ಲಿ ಹೋದ್ರೆ, ಕ್ರೋಮಲ್ಲಿ ಹೋದ್ರೆ ತುಂಬಾ ಉಂಟು ಬೇಡದು. ಆದ್ರೆ ನಮಗೆ ಅದು ಬೇಡ. ನಮಗೆ ಇದು ನಾವು ಲ್ಯಾಪ್ಟಾಪ್ ತೆಗೆದದ್ದು ಕೃಷ್ಣನಿಗೋಸ್ಕರ ಕ್ಲಾಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಈಗ ಮೊಬೈಲ್ ಕೂಡ ಒಳ್ಳೆ ಮೊಬೈಲ್. ಆ ಮೊಬೈಲನ್ನು ಅದು ಲಾಸ್ಟ್ ಇಯರ್ ಈ ಕ್ಲಾಸ್ ಇದೇ ಟೈಮಲ್ಲಿ ತೆಗೆದದ್ದು, ಒಟ್ಟೊಟ್ಟಿಗೆ ತೆಗೆದದ್ದು. ಅದರಲ್ಲಿ ಕೂಡ ಬೇಡ ತುಂಬಾ ಉಂಟು. ನೀವೀಗ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಎಲ್ಲ ಹೋದ್ರೆ ಅದರಲ್ಲಿ ಬೇಡ ತುಂಬಾ ಉಂಟು. ಒಂದು ಸೆಕ್ಷನ್ ಉಂಟು, ಅದರಲ್ಲಿ ಫುಲ್ಲು ಎಂತ ಹೇಳುವಂಥದ್ದು, ಈ ಹುಡುಗರನ್ನು ಟೆಂಪ್ಟ್ ಮಾಡುವಂಥದ್ದು ಉಂಟು. ಅದು ನಮಗೆ ಬೇಡ. ನಾವು ಜಸ್ಟ್ ಈ ವಾಟ್ಸಪ್ ಕಳಿಸ್ಲಿಕ್ಕೆ ಮತ್ತೆ ಇದರಲ್ಲಿ ಗ್ರೂಪ್ ಮಾಡಿದ್ದೇವೆ, ಅಂದ್ರೆ ಕೃಷ್ಣ ರಿಲೇಟೆಡ್ ನಾವು ಮಾಡುವಂಥದ್ದು. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಆದ್ರೆ ತುಂಬಾ ಮಾಯವಾದಿ ಸನ್ಯಾಸಿಗಳಿದ್ದಾರೆ. ಈಗ ನೀವು ಕರ್ಮ ಸನ್ಯಾಸಿಗಳಾದ್ರೆ ಇದನ್ನ ಹೇಳಿ, ಲ್ಯಾಪ್ಟಾಪ್
ಇದು ಮಾಯ ಅಂತ ಮುಟ್ಟುದಿಲ್ಲ, ಅವರು ಸೀದಾ ಹೋಗ್ತಾರೆ ಮನೆ ಬಿಟ್ಟು. ಅದನ್ನು ಕೂಡ ಮುಟ್ಟುದಿಲ್ಲ ಮೊಬೈಲ್ ಅನ್ನು. ಆದ್ರೆ ಪ್ರಭುಪಾದ್ ಹೇಳ್ತಾರೆ ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಎಸ್, ಪ್ರಭುಪಾದ್ ಹೇಳುವಂತಹದ್ದು. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಇದೊಂದು 1972-73 ಅಲ್ಲಿ ಎಂತ ಆಯ್ತು, ಪ್ರಭುಪಾದ್ ತುಂಬಾ ಪ್ರಸಿದ್ಧಿಯಾದ್ರು, ತುಂಬಾ ದೇವಸ್ಥಾನ ಮಾಡಿದ್ರು. ಆಗ ಪ್ರಭುಪಾದ್ ಈಗ ಕೆನಡಾದಲ್ಲಿ ಇದ್ರೆ ಮತ್ತೆ ಅವರು ಅಮೆರಿಕ, ಮತ್ತೆ ನೆಕ್ಸ್ಟ್ ಅಲ್ಲಿಂದ ಯುರೋಪ್, ಮತ್ತೆ ಅಲ್ಲಿಂದ ಆಫ್ರಿಕಾ, ನೆಕ್ಸ್ಟ್ ಅಲ್ಲಿಂದ ಆಸ್ಟ್ರೇಲಿಯಾ, ಈ ರೀತಿ ಹೋಗ್ತಾ ಇದ್ರು. ಪ್ರಭುಪಾದ್ ಶಿಷ್ಯರೆಲ್ಲ ನೋಡಿ, ಪ್ರಭುಪಾದ್ಗೆ ಇದ್ದ ಶಿಷ್ಯರೆಲ್ಲ ಮಲ್ಟಿ ಬಿಲಿಯನೇರ್, ತುಂಬಾ ಶ್ರೀಮಂತರು. ಆದ್ರೆ ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ ಅವರು. ಅಂದ್ರೆ ಮನೆ ಬಿಟ್ಟದಂದ್ರೆ ಅವರು ಪ್ರಭುಪಾದ್ ಸಿಕ್ಕಿ ಮನೆ ಬಿಟ್ಟದಲ್ಲ, ಫಸ್ಟಿಗೆ ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಮೆರಿಕದಲ್ಲಿ ಆಗ ಎಂತ ಅಂದ್ರೆ ಈ ರೆವಲ್ಯೂಷನ್ ಇತ್ತು. ರೆವಲ್ಯೂಷನ್ ಅಂದ್ರೆ ಗೌರ್ಮೆಂಟ್ ಎಲ್ಲರನ್ನು ಆರ್ಮಿಗೆ ಸೇರಿಸ್ತಾ ಇದ್ರು. ಮತ್ತೆ ವಿಯೆಟ್ನಾಂ ವಾರ್ ಆಗಿತ್ತು. ಈ ರೀತಿ ತುಂಬಾ ಇತ್ತು. ಹಾಗಾಗಿ ಎಲ್ಲ ಮಕ್ಕಳೆಲ್ಲ ಮನೆ ಬಿಟ್ಟೆಲ್ಲ ರೋಡಿಗೆ ಬಂದಿದ್ರು, ಎಲ್ಲ ಗಾಂಜಾ ಎಳೆಯೋದು ಈ ರೀತಿ ಎಲ್ಲ. ಆಕ್ಚುಲಿ ಅವರೆಲ್ಲ ತುಂಬಾ ಶ್ರೀಮಂತರು, ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ. ಮತ್ತೆ ಪ್ರಭುಪಾದ್ ಅವರನ್ನು ಕನೆಕ್ಟ್ ಮಾಡಿದ್ರು. ಮತ್ತೆ ಅವರಿಗೆ ಆಯ್ತು, ನಮ್ಮ ತಂದೆ ತಾಯಿ ಇಷ್ಟು 18 ವರ್ಷ, ಕೆಲವರೆಲ್ಲ 18 ವರ್ಷದ, ಕೆಲವರು 20 ವರ್ಷ ನಮಗೆ ಪ್ರೀತಿಯೇ ಕೊಡ್ಲಿಲ್ಲ, ಈಗ ಪ್ರಭುಪಾದ್ ಕೊಟ್ಟಿದ್ದಾರೆ. ಪ್ರೀತಿ ಎಂತಂದ ಗೊತ್ತಾದ್ರು ಪ್ರಭುಪಾದಿಯಿಂದ. ಹಾಗಾಗಿ ಎಂತಾಯ್ತು, ಅವರೆಲ್ಲ ಪ್ರಭುಪಾದ್ ಇದು ಶಿಷ್ಯರಾದ್ರು. ಶಿಷ್ಯರಾದ ಮೇಲೆ ಕೆಲವರೆಲ್ಲ ಮದುವೆ ಆದ್ರು, ಅದರಲ್ಲಿ ಕೆಲವರು ಬ್ರಹ್ಮಚಾರಿ ಆದ್ರು. ಹಾಗಾಗಿ ಮದುವೆ ಆದವರೆಲ್ಲ ಅವರು ಮತ್ತೆ ಅವರ ಪೇರೆಂಟ್ಸ್ ಕೂಡ ಕನೆಕ್ಟ್ ಆದ್ರು, ಪ್ರಭುಪಾದ್ ಅವರ ಕನೆಕ್ಟ್ ಮಾಡಿದ್ರು. ಮತ್ತೆ ಅವರು ಎಂತ ಮಾಡಿದ ಅಂದ್ರೆ, ಹಣ ಇತ್ತು ಅವರ ಹತ್ರ. ಯಾಕೆಂದ್ರೆ ಪ್ರಭುಪಾದ್ ಹೇಳ್ತಾರೆ ಅಲ್ಲಿ ಈಸಿಲಿ ಆ ಟೈಮಲ್ಲಿ ಅಂದ್ರೆ ಎಂತ ಹೇಳುವಂತದ್ದು, ಇನ್ಕಮ್ ಎಲ್ಲ ಮಿನಿಮಮ್ ಪ್ರಭುಪಾದ್ ಹೇಳ್ತಿದ್ರು ಆಗ ಒಂದು 60,000 ಅಂದ್ರೆ ಇಲ್ಲಿದ್ದು ಆ ಟೈಮಲ್ಲಿ ಇತ್ತು ಅವರಿಗೆ ಇನ್ಕಮ್ ಇತ್ತು. ಅವ್ರು ಕೆಲಸ ಮಾಡುದಿದ್ರು ಕೂಡ. ಮತ್ತೆ ಕೆಲವರು ಹೆಚ್ಚಿನವರು ಶ್ರೀಮಂತರಿದ್ರು. ಪ್ರಭುಪಾದ್ ಈಗ ಸಪೋಸ್ ಯುರೋಪಿಗೆ ಬರುವುದಾದ್ರೆ ಅಲ್ಲಿದ್ದು ಶಿಷ್ಯರು ಹೊಸ ಕಾರ್ ತೆಗಿತಾ ಇದ್ರು. ಈಗ ರಾಯಲ್ಸ್ ರಾಯ್ ಇಲ್ಲ ಯಾವ್ದು ದೊಡ್ಡದು ಬೆನ್ಸ್, ಮರ್ಸಿಡೀಸ್ ಬೆನ್ಸ್, ಈ ರೀತಿ ತೆಗಿತಾ ಇದ್ರು. ಅಂದ್ರೆ ಅವರ ಉದ್ದೇಶ ಎಂತಂದ್ರೆ ಆ ಕಾರ್, ಹೊಸ ಕಾರಲ್ಲಿ ಪ್ರಭುಪಾದ್ ಕೂತ್ಕೊಳ್ಬೇಕು, ಅಷ್ಟು ಅವರಿಗೆ ರೆಸ್ಪೆಕ್ಟ್ ಇತ್ತು ಪ್ರಭುಪಾದ್. ಹಾಗಾಗಿ ಒಮ್ಮೆ ಜರ್ನಲಿಸ್ಟ್ ಎಂತ ಮಾಡಿಲ್ಲ ಅಂದ್ರೆ, ಅವಳು ಬಂದ್ಲು ಪ್ರಭುಪಾದ್ ಹತ್ರ. ಪ್ರಭುಪಾದ್, ನೀವು ಹೇಳ್ತೀರಿ ನೀವು ಅಂದ್ರೆ ಭಕ್ತಿ ಮಾಡುವವರು, ಆದ್ರೆ ನೀವು ಯಾಕೆ ಈ ದೊಡ್ಡ ದೊಡ್ಡ ರಾಯಲ್ಸ್ ರಾಯ್ ಕಾರ್ ಮತ್ತೆ ಈ ಬೆನ್ಸ್ ಕಾರ್ ಎಲ್ಲ ಯೂಸ್ ಮಾಡ್ತೀರಿ? ಪ್ರಭುಪಾದ್ ಹೀಗೆ ನೋಡಿದ್ರು ಅವಳಿಗೆ, ನೋಡಿ ಹೇಳಿದ್ರು, ಗುರುವನ್ನು ಆಕ್ಚುಲಿ ಬಂಗಾರದ ಕಾರಲ್ಲಿ ತಂದ್ರು ಕೂಡ ಕಡಿಮೆ ಅಲ್ಲ ಅಂತ ಹೇಳಿದ್ರು ಪ್ರಭುಪಾದ್. ಅಂದ್ರೆ ಗುರುವಿಗೆ, ಕೃಷ್ಣನಿಗೆ ಕೊಟ್ಟ ರೆಸ್ಪೆಕ್ಟ್ ಕೊಡ್ಬೇಕು. ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯನ್ಸುವಂತಸ್ಯ ಯಶಸ್ವಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದ. ಪ್ರಭುಪಾದ್ ಹೇಳ್ತಾರೆ ಆಕ್ಚುಲಿ ಗುರುವಿಗೆ ಕೃಷ್ಣನಿಗೆ ಕೊಟ್ಟಂತ ರೆಸ್ಪೆಕ್ಟ್ ಕೊಡ್ಬೇಕು ಉಂಟು. ಮತ್ತೆ ಗುರುವನ್ನು ಅವರು ಬಂಗಾರದ ಕಾಲಲ್ಲಿ ತಂದ್ರು ಕೂಡ ಕಡಿಮೆ ಅಲ್ಲ. ಇದಕ್ಕೆಂತ ಹೇಳುವಂಥದ್ದು, ಇದು ಯುಕ್ತ ವೈರಾಗ್ಯ. ಅದೇ ಕರ್ಮ ಸನ್ಯಾಸಿ ಅವ್ನು ನಡ್ಕೊಂಡು ಹೋಗ್ತಾನೆ, ಈ ಕಾರ್ ಯೂಸ್ ಮಾಡುದಿಲ್ಲ, ಇದು ಮಾಯ ಮಾಯ ಮಾಯ. ಹಾಗಾಗಿ ಇಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಒಂದು ಯುಕ್ತ ವೈರಾಗ್ಯ, ಮತ್ತೊಂದು ಫಾಲ್ಗು ವೈರಾಗ್ಯ. ಹಾಗಾಗಿ ಕರ್ಮ ಸನ್ಯಾಸಿಗಳು ಮಾಡುವಂಥದ್ದು ಫಾಲ್ಗು ವೈರಾಗ್ಯ, ಆದರೆ ಭಕ್ತಿ ಬಂಧದವ್ರು ಮಾಡುವಂಥದ್ದು ಯುಕ್ತ ವೈರಾಗ್ಯ. ಇದು ಹೇಗೆ ನೋಡಿ, ಈ ಕರ್ಮ ಸನ್ಯಾಸಿಗಳು ಅವರಿಗೆ ಈ ರೀತಿ ಇಂದ್ರಿಯಗಳಿಂದ ದೂರ ಇರ್ತಾರೆ, ಆದ್ರೆ ನಾವು ಇಂದ್ರಿಯಗಳನ್ನು ದೂರ ಇರುವುದಿಲ್ಲ. ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಯಾಕೆಂದ್ರೆ ಇಂದ್ರಿಯಗಳ ಒಡೆ ಕೃಷ್ಣ, ಋಷಿಕೇಶ ಇಂದ್ರಿಯಗಳ ಒಡೆ. ಹಾಗಾಗಿ ನಮ್ಗೆ ಟೆನ್ಷನ್ ಇಲ್ಲ, ಇಂದ್ರಿಯಗಳು ನಮ್ಮನ್ನು ಹರಾಸ್ ಮಾಡ್ತದೆ. ಯಾಕಂದ್ರೆ ನಾವು ಇಂದ್ರಿಯಗಳು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇವೆ, ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರಿಗೆ ಟೆನ್ಷನ್, ಅವರು ಇಂದ್ರಿಯಗಳಿಂದ ದೂರ ದೂರ ಇರ್ತಾರೆ. ಆದ್ರೆ ಕೆಲವೊಮ್ಮೆ ಎಂತ ಆಗ್ತದೆ, ಚಾನ್ಸ್ ಸಿಗುವಾಗ ಅವರು ಬಲಿಕ ಬಕ್ರ ಅದರ ಒಳಗೆ ಬೀಳ್ತಾರೆ. ಹಾಗಾಗಿ ನಾವು ಯಾವಾಗಲೂ ನೋಡಿ ಪ್ರೀತಿಯಿಂದ ಗೆಲ್ಬೇಕು, ಪ್ರೀತಿಯಿಂದ ಗೆಲ್ಬೇಕು, ಹಠದಿಂದ ಅಲ್ಲ. ಭಕ್ತಿ ಬಂಧದವರು ಪ್ರೀತಿಯಿಂದ ಗೆಲ್ಲುವಂಥದ್ದು, ಇವರು ಹಠದಿಂದ ಇದು ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ.
ನಾವು ಪ್ರೀತಿಯಿಂದ ಕಂಟ್ರೋಲ್ ಮಾಡಬೇಕು ಹೊರತು ಹಠದಿಂದ ಅಲ್ಲ. ಎಸ್, ಈಗ ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಯುಕ್ತ ವೈರಾಗ್ಯದ ಬಗ್ಗೆ. ನೋಡಿ, ಈ 6 ಗೋಸ್ವಾಮಿಗಳು, 6 ಗೋಸ್ವಾಮಿ ಅಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ಇವರು ಮಾಮೂಲಿ ಜನ ಅಲ್ಲ, ಇವರು ಚೈತನ್ಯ ಮಹಾಪ್ರಭು ಕೃಷ್ಣ, ಈ ಗೋಸ್ವಾಮಿಗಳು ಅವರ ಶಿಷ್ಯರು. ಅದರಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮೇನ್ ಇಬ್ಬರು. ಮತ್ತೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ ಒಬ್ಬರು ಪ್ರಧಾನಮಂತ್ರಿ ಆಗಿದ್ರು, ಇನ್ನೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಈಗ ರೂಪ ಗೋಸ್ವಾಮಿ ಬಗ್ಗೆ ಹೇಳುವ. ರೂಪ ಗೋಸ್ವಾಮಿ ಅವರು ಚೈತನ್ಯ ಭೇಟಿಯಾದ ಮೇಲೆ ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಈಗ ನೋಡಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಇವರು ಪ್ರಧಾನಮಂತ್ರಿ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸನಾತನ ಗೋಸ್ವಾಮಿ. ಯಾಕೆ ಇವರನ್ನು ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ನವಾಬ್ ಹುಸೇನ್ ಶಾ? ಯಾಕೆಂದ್ರೆ ಅವರು ಇಬ್ಬರು ಕೂಡ ದೊಡ್ಡ ಸ್ಕಾಲರ್ ಆಗಿದ್ರು. ಯಾವುದ್ರಲ್ಲೆಲ್ಲ? ಅರಬಿಕ್, ಪರ್ಷಿಯನ್, ಬೆಂಗಾಲಿ, ಸಂಸ್ಕೃತ, ಇಂಗ್ಲಿಷ್, ಈ 5 ವರ್ಷ ಪಂಡಿತರಾಗಿದ್ರು. ಹಾಗಾಗಿ ಆಕ್ಚುಲಿ ಅವರು GSB ಗೌಡ ಸರಸ್ವತಿ ಬ್ರಾಹ್ಮಣ್. ಆದರೆ ಅವರು ಮುಸ್ಲಿಂ ರಾಜ್ಯದಲ್ಲಿ ಕೆಲಸ ಮಾಡುವಾಗ ಆ ಹಿಂದಿನ ಕಾಲದಲ್ಲಿ ಇತ್ತು, ಅವರನ್ನು ಆ ಕಮ್ಯುನಿಟಿಯಿಂದ ಅವರನ್ನು ಹೊರಗೆ ಹಾಕಿದ್ರು. ಈಗ ಹೇಗೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಅಂದ್ರೆ ಈ ಮುಸ್ಲಿಂ ಅಂದ್ರೆ ಅವ ಅಸ್ತು ತಿನ್ನುವವ, ಅವನನ್ನು ಇಮಿಡಿಯೇಟ್ ಅಂತ ಅಂದ್ರೆ ಅದು ಶೂದ್ರಗಿಂತ ಕೆಳಗೆ. ಹಾಗಾಗಿ ಯಾವುದೇ, ಈಗ ಇವರು GSB ಆಗಿದ್ರು ಆಕ್ಚುಲಿ ಗೌಡ ಸರಸ್ವತಿ ಬ್ರಾಹ್ಮಣ್, ಅವರನ್ನು ಅವರ ಕಮ್ಯುನಿಟಿಯಿಂದ ಹೊರಗೆ ಹಾಕಿದ್ರು. ಮತ್ತೆಂತ ಚೈತನ್ಯ ಮಹಾಪ್ರಭುವನ್ನು ಭೇಟಿಯಾದ ಮೇಲೆ ಅವರು ಎಸ್, ನಾನು ನಿಮ್ಮ ಮೂವ್ಮೆಂಟ್ಗೆ ಸೇರ್ತೇನೆ ಅಂತ ಹೇಳಿದ್ರು. ಆಗ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡುವಾಗ ಈ ರಾಜ ಅವರಿಗೆ 1 ಬೋಟ್ ಚಿನ್ನದ ನಾಣ್ಯ ಕೊಟ್ಟ. ಈಗ ನಾವು ಕಂಪನಿ ಬಿಡುವಾಗ ನಮಗೆ ರಿಟೈರ್ಮೆಂಟ್ ಅಲ್ಲಿ ನಮಗೆ ಗ್ರಾಚ್ಯುಯಿಟಿ, PF ಇದೆಲ್ಲ ಸಿಗ್ತದೆ. ಅದೇ ರೀತಿ ಅವರಿಗೆ ಕೂಡ ಸಿಕ್ತು. ಅದನ್ನು ಅವರು ಹೇಗೆ ಯೂಸ್ ಮಾಡಿದರು? ಅದರಲ್ಲಿ 50%, 50% ಅವರು ಈ ಕೃಷ್ಣ ಪ್ರಜ್ಞೆ ಇರುವವರಿಗೆ, ವೈಷ್ಣವರಿಗೆ ಕೊಟ್ಟರು. 25% ಫ್ಯಾಮಿಲಿಗೆ ಕೊಟ್ಟರು. 25% ಅವರ ಸೇಫ್ಟಿಗೆ ಇಟ್ಟರು, ಫ್ಯೂಚರ್ ಸೇಫ್ಟಿಗೆ. ಅದೇ 25% ಅವರ ಅಣ್ಣ ಜೈಲಿನಿಂದ ಬರುವಾಗ ಸನಾತನ ಗೋಸ್ವಾಮಿ ಅದನ್ನು ಯೂಸ್ ಮಾಡಿದರು. ಹಾಗಾಗಿ ಈ ರೀತಿ ಮಾಡಿದರು. ಮತ್ತೆ ಅವರು ನೋಡಿ, ಅಷ್ಟು ಇದ್ದವರು ಜಸ್ಟ್ ಒಂದು ಕೋಪಿನ್ ಅಂದ್ರೆ ಲಯನ್ ಕ್ಲೋತ್, ಸಾರಿ ಕೋಪಿನ್ ಅಲ್ಲ, ಲಯನ್ ಕ್ಲೋತ್ ಅಲ್ಲಿ ಜಸ್ಟ್ ಒಂದು ಲಯನ್ ಕ್ಲೋತ್ ಅಲ್ಲಿ ಜಸ್ಟ್ ಒಂದು ಸಣ್ಣ ಒಂದು ಟವೆಲ್ ತರ ಅದನ್ನು ಹಾಕಿ ವೃಂದಾವನದಲ್ಲಿ ಇದ್ರು. ಚೈತನ್ಯ ಮಹಾಪ್ರಭು ಅವರಿಗೆ ಈ ಕೃಷ್ಣ ಪ್ರಜ್ಞೆ ಬಗ್ಗೆ 10 ದಿವಸ ಪ್ರಯಾಗಲ್ಲಿ ಹೇಳಿದರು. ಯಾರಿಗೆ? ರೂಪ ಗೋಸ್ವಾಮಿಗೆ. ಸನಾತನ ಗೋಸ್ವಾಮಿಗೆ ಕಾಶಿಯಲ್ಲಿ 10 ದಿವಸ ಹೇಳಿದರು. ಮತ್ತೆ ಅವರು ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಚೈತನ್ಯ ಮಹಾಪ್ರಭು ಹೇಳಿದರು, ಹೇಗಂದ್ರೆ ಈ ವಜ್ರನಾಭ ಕೃಷ್ಣನ ಗ್ರ್ಯಾಂಡ್ ಸನ್, ಅವ 1000 ದೇವಸ್ಥಾನ ಮಾಡಿದ. ಆದ್ರೆ ಈ ಮುಘಲರೆಲ್ಲ ಅಟ್ಯಾಕ್ ಮಾಡಿ ಅಂತ ಆಯ್ತು, ಅದೆಲ್ಲ ನಾಶ ಆಗಿತ್ತು. ಅಂದ್ರೆ ಎಲ್ಲ ದೇವರ ಡಿಟೀಸ್ ಎಲ್ಲ ಈ ಕಾಡಲ್ಲಿತ್ತು. ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಳಿದ್ರು, ನೀವು ಅದನ್ನು ವಾಪಸ್ ರೀಇನ್ವೆಂಟ್ ಮಾಡಿ ಅಂತ, ವಾಪಸ್ ಅದನ್ನು ತನ್ನಿ, ಅವರಿಗೆ ದೊಡ್ಡ ಟಾಸ್ಕ್, ಮತ್ತೆ ನೀವೆಲ್ಲ ಬರೀರಿ ಅಂತ ಹೇಳಿದ್ರು ಗ್ರಂಥವನ್ನು. ಈಗ ನಾವು ಎಂತೆಲ್ಲ ಓದ್ತಾ ಇದ್ದೀವಿ ಅದು ಅವರ ಕೊಡುಗೆ. ಹಾಗೆ ರೂಪ ಗೋಸ್ವಾಮಿ ಹೀಗೆ ಬರಿತಾ ಇದ್ರು ಈ ವೃಂದಾವನಲ್ಲಿ. ಹಾಗಾಗಿ ಅವರಿಗೆ ಈ ರಾಧಾ ಗೋವಿಂಜಿ ಸಿಕ್ತು. ನೋಡಿ, ಹೇಗಂದ್ರೆ 3 ಡಿಟೀಸ್, ಮೇನ್ ಡಿಟೀಸ್. ರೂಪ ಗೋಸ್ವಾಮಿಗೆ ರಾಧಾ ಗೋವಿಂದಜಿ ಸಿಕ್ತು, ಮತ್ತೆ ಜೀವ ಗೋಸ್ವಾಮಿಗೆ ರಾಧಾ ಗೋಪಿನಾಥ್ಜಿ ಸಿಕ್ತು, ಮತ್ತೆ ಇವರಿಗೆ ಸನಾತನ ಗೋಸ್ವಾಮಿಗೆ ರಾಧಾ ಮದನ್ ಮೋಹನ್ಜಿ. ಆಕ್ಚುಲಿ ಮದನ್ ಮೋಹನ್ಜಿದು ನಾವು ಪಾದ ನೋಡ್ಬೇಕು, ಗೋಪಿನಾಥ್ಜಿದು ನಾವು ಹೊಟ್ಟೆ ನೋಡ್ಬೇಕು, ಮತ್ತೆ ಗೋವಿಂದಜಿದು ನಾವು ಮುಖ ನೋಡ್ಬೇಕು. ಯಾವಾಗ ನಾವು ಪಾದದಿಂದ ಮೇಲೆ ಬರಬೇಕು. ಹಾಗಾಗಿ ಇದು ಒಂದೇ ದಿವಸದಲ್ಲಿ ನಾವು 3 ನೋಡಿದ್ರೆ ನಮಗೆ ತುಂಬಾ ಅಂದ್ರೆ ಭಕ್ತಿಯಲ್ಲಿ ಒಳ್ಳೇದಾಗ್ತದೆ. ಹಾಗಾಗಿ ಇವರಿಗೆ ಡಿಟೀಸ್ ಎಲ್ಲ ಕಾಡಲ್ಲೆಲ್ಲ ಮೂಲೆ ಮೂಲೆಯಲ್ಲಿ ಎಲ್ಲೋ ಇತ್ತು, ಅದು ಸಿಕ್ತು ಇವರಿಗೆ. ಹಾಗೆ ಇವರೆಂತ ಮಾಡಿದ್ರು, ಇವರದ್ದು ಎಂತ ಹಣ ಇರಲಿಲ್ಲ, ಇವರು ಜಸ್ಟ್ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮರಕ್ಕೆ. ಈಗ ನೋಡಿ, ನಮ್ಮ ಕೂಲಿ ಕೆಲಸ ಮಾಡುವವರು ಹೆಂಗಸರು, ಅವರು ಮಗುವನ್ನೆಲ್ಲ ಕಟ್ತಾರೆ ಸೀರೆ ಹಾಕಿ ಮರಕ್ಕೆ, ಅದೇ ರೀತಿ ಇವರು ಕೂಡ ಕಟ್ಟಿದ್ರು, ಎಂತ ಹಣ ಇಲ್ಲ. ಹಾಗೆ ಅದನ್ನ
ಕಟ್ಟಿದ್ರು ಮತ್ತೆ ಬರೀತಾ ಇದ್ರು. ಈ ಗೋವಿಂದ್ಜಿ ಅವರ ಹತ್ರ ಮಾತಾಡ್ತಿತ್ತು ನೋಡಿ, ಎಷ್ಟು ಕ್ವಾಲಿಫೈಡ್ ಅಂದ್ರೆ ಡಿಟೀಸ್ ಮಾತಾಡ್ತಿತ್ತು ಅವರ ಮಾಮೂಲಿ ಜನ ಅಲ್ಲ ಇವರು. ಗೋಸ್ವಾಮಿ ಅವರು ಮಾತಾಡ್ತಾ ಇರುವಾಗ ಇವರು ಖಾಲಿ ಒಂದು ಡ್ರೈ ಚಪಾತಿ ಕೊಡ್ತಾ ಇದ್ರು ಅದಕ್ಕೆ. ಈ ರಾಧಾ ಗೋವಿಂದ್ಜಿ ಹೇಳ್ತಾ ಇತ್ತು ಅವ್ರ ಹತ್ರ, ಏನು ನೀನು ಖಾಲಿ ನನಗೆ ಬರೀ ಚಪಾತಿ ಕೊಡುವಂಥದ್ದು, ಇದಕ್ಕೆ ಏನಾದ್ರು ಸಬ್ಜಿ ನೀನು ನಾನು ಹೇಗೆ ತಿನ್ನುವಂಥದ್ದು, ಡ್ರೈ ಚಪಾತಿ ಎಂತ ಸಬ್ಜಿ ಕೊಡುವಂತ. ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಾ ಇದ್ರು, ಇವತ್ತು ನೀನು ಸಬ್ಜಿ ಕೇಳ್ತೀಯ, ನಾಳೆ ನೀನು ಫ್ರೈ ಕೇಳ್ತೀಯ, ನಾಡಿದ್ದು ನೀನು ಸ್ವೀಟ್ ಕೇಳ್ತೀಯ, ನನಗೆ ಪುರ್ಸೋತಿಲ್ಲ, ನನಗೆ ಚೈತನ್ಯ ಮಹಾಪ್ರಭು ಬರೀಲಿಕ್ಕೆ ಹೇಳಿದ್ದಾರೆ. ಈ ರೀತಿ ಸಂಭಾಷಣೆ ಆಗ್ತಾ ಇತ್ತು. ಹಾಗಾಗಿ ಹೀಗೆ ಅವರು ಬರಿತಾ ಇರುವಾಗ ಒಬ್ಬ ಸಿಂಧ್ ಅಂದ್ರೆ ಈಗ ನೋಡಿ ಇದು ಪಾಕಿಸ್ತಾನಕ್ಕೆ ಸೇರಿದೆ, ಪ್ರೀವಿಯಸ್ ಅದು ಭಾರತಕ್ಕೆ ಒಂದೇ ಇತ್ತು. ಸಿಂಧಿಂದ ಒಬ್ಬ ವ್ಯಾಪಾರಿ ಬರ್ತಾನೆ, ಮರ್ಚೆಂಟ್ ಬಂದು ರೂಪ ಗೋಸ್ವಾಮಿಗೆ ಅಡ್ಡ ಬೀಳ್ತಾನೆ, ವೃಂದಾವನಕ್ಕೆ ಬರ್ತಾನೆ, ಅಡ್ಡ ಬೀಳ್ತಾನೆ. ಸ್ವಾಮೀಜಿ, ನಾನು ತುಂಬಾ ಹಣ ಸಂಪಾದನೆ ಮಾಡಿದ್ದೇನೆ, ಇದನ್ನು ನಾನು ಕೃಷ್ಣ ಪ್ರಜ್ಞೆಗೆ ತೊಡಗಿಸಲು ಬಯಸ್ತೇನೆ, ಎಂತ ಸೇವೆ ಇದ್ರೆ ಹೇಳಿ. ನೋಡಿ, ಇಂಥ ಕ್ವಾಲಿಟಿ ಜನರು ಇದ್ರು. ಈಗ ನೋಡಿ, ನಾವು ಓದು ಕೂಡ ಜನರು ಅದಕ್ಕೆ ಆಸ್ಪದ ಕೊಡುವುದಿಲ್ಲ. ಕೆಲವರು ಕೊಡ್ತಾರೆ, ಇಲ್ಲ ಅಂತಲ್ಲ, ಅಂದ್ರೆ ಎಲ್ಲರೂ ಹಾಗೆಲ್ಲ, ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ, ಹಾಗಾಗಿ ಕೊಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಹುಡುಕಿ ಬಂದಿದ್ದಾನೆ ಸಿಂಧಿಂದ, ಅಡ್ಡ ಬಿದ್ದ. ಈಗ ಈ ಕರ್ಮ ಸನ್ಯಾಸಿ ಎಂತ ಮಾಡ್ತಾನೆ, ಹೇ ನಾನು ಹಣ ಮುಟ್ಟುದಿಲ್ಲ, ಹೋಗು ಹೋಗು ಅಂತ ಹೇಳ್ತಾನೆ. ಆದ್ರೆ ಈ ಭಕ್ತಿ ಬಂಧದಲ್ಲಿ ಯಾರು ಸನ್ಯಾಸಿ ಇದ್ದಾನೆ, ಅವ ಯುಕ್ತ ವೈರಾಗ್ಯ ಮಾಡುವಂತ, ಫಾಲ್ಗು ವೈರಾಗ್ಯ ಅಲ್ಲ. ಇಮಿಡಿಯೇಟ್ ರೂಪ ಗೋಸ್ವಾಮಿ ನೋಡಿ, ರೂಪ ಗೋಸ್ವಾಮಿ ಎಲ್ಲವನ್ನು ಬಿಟ್ಟು ಬಂದದ್ದು, ಹಣವನ್ನೆಲ್ಲ ಬಿಟ್ಟು. ಆದ್ರೆ ಅವರು ಎಸ್, ಇದು ಕೃಷ್ಣನ ಇಚ್ಛೆ, ಇದು ಕೃಷ್ಣನ ಇಚ್ಛೆ, ನಾನು ಈ ಹಣವನ್ನು ಕೃಷ್ಣನಿಗೆ ಯೂಸ್ ಮಾಡಬೇಕು. ನಾನು ರಾಧಾ ಗೋವಿಂದಿಗೆ ಹೇಗೂ ನನಗೆ ಡಿ ಟಿ ಸಿಕ್ಕಿದೆ, ಖಾಲಿ ಮರದಲ್ಲಿದ್ದಾರೆ, ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೇನೆ, ಅವರಿಗೆ ಒಂದು ದೊಡ್ಡ ದೇವಸ್ಥಾನ ಆಗಲಿ. ರೂಪ ಗೋಸ್ವಾಮಿ ಇಮಿಡಿಯೇಟ್ ಹೇಳಿದ್ರು, ಎಸ್ ನೀನು ಒಂದು ದೊಡ್ಡ ದೇವಸ್ಥಾನ ಮಾಡು ರಾಧಾ ಗೋವಿಂದಿಗೆ. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಮತ್ತೆ ಅದು ಎಷ್ಟು ದೊಡ್ಡದೇ ಅಂದ್ರೆ, ಆ ದೇವಸ್ಥಾನದಲ್ಲಿ 1,00,000 ಜನ ಸೇವೆಗಿದ್ರಂತೆ. ನೀವು ಎಣಿಸಿ, 1,00,000 ಜನ, 1,00,000 ಜನ ಸೇವೆಗಿದ್ರು. ಮತ್ತೆ ಫುಲ್ಲು ಬಂಗಾರ, ಫುಲ್ಲು ವಜ್ರ ಕೂಡಿತ್ತು, ಅಷ್ಟು ಅವ ಎಲೋಬ್ರೇಟ್ ಆಗಿ ಮಾಡಿದ್ದಾನೆ. ಈಗ ನೋಡಿ, ಜನರೆಲ್ಲ ನಾವು ದೇವಸ್ಥಾನ ಮಾಡುವುದಿದ್ರೆ ನೀವು ಯಾಕೆ ಅಷ್ಟು ಖರ್ಚು ಮಾಡುವಂಥದ್ದು, ಅವನ ಮನೆಗೆ 5 ಕೋಟಿ ಖರ್ಚು ಮಾಡ್ತಾನೆ, ನಾವು ದೇವಸ್ಥಾನಕ್ಕೆ 1 ಕೋಟಿ ಖರ್ಚು ಮಾಡಿದರೆ ನೀವು ಒಂದು 30 ಲಕ್ಷದಲ್ಲಿ ಮಾಡಬೇಕಿತ್ತು. ಇದು ಅಂದ್ರೆ ಇದು ಯಾಕೆ ಹೀಗೆ ಹೇಳುವಂಥದ್ದು, ಇದು ಅಸೂಯೆ. ಅಂದ್ರೆ ಇಂದ್ರಿಯ ಸುಖ ಮಾಡ್ಬೋದು, ದೇವರಿಗೆ ಕಟ್ಟುವಾಗ ಅವರಿಗೆ ಯಾಕೆ ಮಾಡುದು ಅಂತ ಬರ್ತದೆ. ಇಲ್ಲ, ನಾವು ದೇವರನ್ನು ಒಳ್ಳೆ ರೀತಿ ಇಟ್ಟರೆ ನಾವು ಒಳ್ಳೇದಾಗ್ತೇವೆ, ಅದು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಎಂತಾಯ್ತು ಅಂದ್ರೆ, ದೊಡ್ಡ ದೇವಸ್ಥಾನ, ಅಲ್ಲಿ 1,00,000 ಜನ ಸೇವೆಗೆ ಅಂತೆ, 1,00,000 ಜನ. ಮತ್ತೆ ಹೇಗಂದ್ರೆ, ಅರ್ಧ ಗಂಟೆಗೆ ಭಗವಂತನಿಗೆ ಪೂಜೆ, ಅರ್ಧ ಗಂಟೆಗೆ ನೈವೇದ್ಯ, ಅಂದ್ರೆ ರೊಟೇಷನ್ ಜನರೆಲ್ಲ. ಲಾಸ್ಟ್ಗೆ ಈ ಮೊಘಲರು ಬಂದು, ಫಸ್ಟ್ ಈ ಮೊಘಲರು ಬಂದು ಎಲ್ಲ ದೋಚಿಕೊಂಡು ಹೋದ್ರು, ಮತ್ತೆ ಬ್ರಿಟಿಷರು ಬಂದು ದೋಚಿಕೊಂಡು ಹೋದ್ರು. ಹಾಗಾಗಿ ಅಲ್ಲಿ ತುಂಬಾ ಇತ್ತು ಅಮೂಲ್ಯವಾದದ್ದು. ಆದ್ರೆ ನಮ್ಗೆ ಎಂತಂದ್ರೆ, ನಮ್ಗೆ ಅದು ಹಣ ಅಲ್ಲ, ಬಂಗಾರ ವಜ್ರ ಅಲ್ಲ, ನಮ್ಗೆ ಬೇಕಿರುವುದು ಕೃಷ್ಣ ಪ್ರಜ್ಞೆ. ಆ ಕೃಷ್ಣ ಪ್ರಜ್ಞೆ ಈಗ ಕೂಡ ಅಲ್ಲಿ ಹೋದ್ರೆ ಉಂಟು, ಆದ್ರೆ ಈ ವಜ್ರ ಮತ್ತೆ ಬಂಗಾರ ಇಲ್ಲ, ನಮ್ಗೆ ಅದು ಕಾಣ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ನಾವು ಯುಕ್ತ ವೈರಾಗ್ಯ ಮಾಡ್ಬೇಕು, ಫಾಲ್ಗು ವೈರಾಗ್ಯ ಅಲ್ಲ. ಎಸ್, ಜ್ಞೇಯಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ ಅಂತ ತಿಳಿಯಬೇಕು. ಮಹಾಭಾವದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಎಸ್, ಈಗ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸಿ. ಇಲ್ಲಿ ನೋಡಿ, ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ. ನಾವು ಕೆಲಸ ಮಾಡಬೇಕು, ಫಲ ಎಕ್ಸ್ಪೆಕ್ಟೇಷನ್ ಅಲ್ಲ. ಫಲವನ್ನು ನಾವು ಭಗವಂತನಿಗೆ ಕೊಡ್ಬೇಕು, ಆದ್ರೆ ನಾವು ಫಲವನ್ನು ಭಗವಂತ ಕೊಡ್ಲಿಕ್ಕೆ ನಾವು ಅಡ್ವಾನ್ಸ್ ಆಗ್ಬೇಕು. ಈಗ ನಮಗೆ ಮನಸ್ಸು ಬರುವುದಿಲ್ಲ ಫಲವನ್ನು ಕೊಡ್ಲಿಕ್ಕೆ. ನಾವು ಫಲವನ್ನು ನಾವೇ, ಹೇಗಂದ್ರೆ ನೋಡಿ, ಕೆಲವರೆಲ್ಲ
ತುಂಬಾ ಹಣ ಇರ್ತದೆ. ಈಗ ಇಲ್ಲಿ ಒಬ್ರು ಇದ್ದಾರೆ, ಈಗ ನಾವು ಡೊನೇಷನ್ ಕೊಡ್ತಾರೆ, ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಆದ್ರೆ ಅವರಿಗೆ ನಾವು ಅವ್ರು ಕೊಡುವುದಕ್ಕಿಂತ 10,000 ಪಟ್ಟು ಜಾಸ್ತಿ ಕೊಡ್ಬೋದು, ಅಷ್ಟುಂಟು ಹಣ. ಆದ್ರೆ ಹೋಗುವಾಗ ಸ್ವಲ್ಪ ಕೊಡ್ತಾರೆ. ಸಮಥಿಂಗ್ ಇಸ್ ಬೆಟರ್ ನಥಿಂಗ್. ಸ್ವಲ್ಪ ಅದು ಕೊಡ್ತಾರೆ, ಸ್ವಲ್ಪ ಅದು ಅವ್ರಿಗೆ ಕ್ರೆಡಿಟ್ ಸಿಗ್ತದೆ, ಅದು ಬೇರೆ ವಿಷಯ, ನೆಕ್ಸ್ಟ್ ಲೈಫಿಗೆ. ಆದ್ರೆ ತುಂಬಾ ಕೊಟ್ಟರೆ ಅವ್ರಿಗೆ ತುಂಬಾ ಕ್ರೆಡಿಟ್ ಸಿಗ್ತದೆ. ಈಗ ಹೇಗೆ ಅಂದ್ರೆ, ನಾವು ಕೆಲಸ ಮಾಡ್ತೇವೆ, ಆದ್ರೆ ನಾವು ಈಗ ಅವರ ಎಕ್ಸಾಂಪಲ್ ಕೊಡುದಾದ್ರೆ ತುಂಬಾ ಸೋರ್ಸ್ ಉಂಟು ಅವ್ರಿಗೆ ಇನ್ಕಮ್. ಹೇಗಂದ್ರೆ ಈಗ ಅವರ 3 ಗಾಟೇಜ್ ಫುಲ್ ಆದ್ರೆ ಇನ್ನೊಂದು ಗಾಟೇಜ್ ಪರ್ಚೇಸ್ ಮಾಡ್ತಾರೆ ಹಣ ಇಡ್ಲಿಕ್ಕೆ. ಆದ್ರೆ ಭಗವಂತನಿಗೆ ಕೊಡುವಾಗ ನಾವು ಹೋದದೇ ಕೊಡುವಂತ, ನಾವು ಹೋಗದೇ ಕೊಡುವುದಿಲ್ಲ, ನಮ್ಗೆ ಕರೆದು ಕೊಡುವುದಿಲ್ಲ. ಅವರು ಹೋದುವಾಗ ಬಂದದಕ್ಕೆ ಸ್ವಲ್ಪ ಕೊಡುವಂಥದ್ದು. ಆದ್ರೆ ಆಕ್ಚುಲಿ ನಾವು ಹೇಗಿರ್ಬೇಕಂದ್ರೆ ಭಗವಂತನಿಗೆ ಕರೆದು ಕೊಡ್ಬೇಕು, ಆ ಮಟ್ಟದಲ್ಲಿ ಇರ್ಬೇಕು. ಆದ್ರೆ ಆ ಲೆವೆಲ್ಗೆ ನಾವು ಬರ್ಬೇಕಿದ್ರೆ ನಾವು ತುಂಬಾ ಅಡ್ವಾನ್ಸ್ ಆಗ್ಬೇಕು. ಈಗ ನಮ್ಗೆ ನಾವು ಕರ್ಮಫಲ ಇದು ಮಾಡ್ತೇವೆ, ಆದ್ರೆ ನಮ್ಗೆ ಅದರಲ್ಲಿ ಅಪೇಕ್ಷೆ ಉಂಟು. ಅಂದ್ರೆ ಅದು ನನಗೆ ಬೇಕು, ನನಗೆ ಬೇಕು. ಭಗವಂತನ ನಾವು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಇಲ್ಲಿ ಅಂತ ಹೇಳುವುದು ಕರ್ಮಫಲದ ತಿರಸ್ಕಾರವಾಗ್ಲಿ, ನಾವು ಅದನ್ನು ತಿರಸ್ಕಾರ ಮಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಭಗವಂತ ಕೊಟ್ಟದ್ದು. ಅಪೇಕ್ಷೆ ಆಗಲಿ, ಇಲ್ಲದವನು ನಿತ್ಯ ಸನ್ಯಾಸ ಅಂತ ಹೇಳ್ಬೇಕು. ಅಂದ್ರೆ ಬಂದದೆಲ್ಲವನು ಭಗವಂತನ ಯೂಸ್ ಮಾಡುವಂಥದ್ದು. ಮಹಾಭಾವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ ಬಂಧನದಿಂದ ಪಾರಾಗುತ್ತಾನೆ. ನೋಡಿ, ದ್ವಂದ್ವ ಅಂದ್ರೆ ಡ್ಯುಯಾಲಿಟಿ. ಯಾಕಂದ್ರೆ ನಾವು ಎಂತ ಮಾಡ್ತೇವೆ ಅದು ಸರಿ ಇಲ್ಲ, ನಾವು ತಿರಸ್ಕಾರ ಕೂಡ ಮಾಡಬಾರ್ದು, ಅಪೇಕ್ಷೆ ಕೂಡ ಮಾಡಬಾರ್ದು. ಅದರ ಅರ್ಥ ಎಂತ? ಕರ್ಮ ಮಾಡಬೇಕು, ಭಾಗವನ್ನು ಭಗವಂತನಿಗೆ ಕೊಡಬೇಕು, ನಮ್ದು ಸ್ವಲ್ಪ ನೋಡ್ಬೇಕು, ಮತ್ತೆ ನಾವು ಭಗವಂತನಿಗೆ ಕೊಡ್ಬೇಕು. ಈಗ ರೂಪಗೋಸ್ವಾಮಿ ಎಂತ ಮಾಡಿದ್ರು, 50% ಭಗವಂತನಿಗೆ ಕೊಟ್ಟರು, 25% ಫ್ಯಾಮಿಲಿಗೆ ಇಟ್ರು, 25% ಫ್ಯೂಚರ್ಗೆ ಇಟ್ರು. ಈಗ ನಾವು ಕೂಡ ಮಾಡ್ತೇವೆ. ಹೇಗೆ ಮಾಡ್ತೇವೆ? ನಾವು 50% ಸೇವಿಂಗ್ಸ್ ಮಾಡ್ತೇವೆ, 25% ನಮ್ಮ ಫ್ಯಾಮಿಲಿಗೆ ಯೂಸ್ ಮಾಡ್ತೇವೆ, 25% ನಾವು ಹಿಂದೆ ಸುಖ ಮಾಡ್ತೇವೆ. ಈಗ ಎಂತಂದ್ರೆ 50% ಸೇವಿಂಗ್ ಇಡಿ. ಯಾಕೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಲಿಲ್ಲ, ನಮಗೆ ಅದನ್ನು ಮಾಡ್ಲಿಕ್ಕೆ ಆಗುದು, 50% ಕೊಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಹಾಗೆ ಹೇಳಿ. 25% ಫ್ಯಾಮಿಲಿಗೆ ಖರ್ಚು ಮಾಡಿ, ಆ ಇಂದ್ರಿಯ ಸುಖದಲ್ಲಿ ಮಾಡುವುದರಲ್ಲಿ ಸ್ವಲ್ಪ ಭಾಗ ಕೊಡಿ. ಪ್ರಭುಪಾದ ಹೇಳುವಂಥದ್ದು ಹೇಗೆಂದ್ರೆ, ಪ್ರಭುಪಾದ ಹೇಳುವಂಥದ್ದು ಜನರಿಗೆ 50% ಅವರು ಆಕ್ಚುಲಿ ಶಾಸ್ತ್ರ ಪ್ರಕಾರ 25% ಸೇವಿಂಗ್, 25% ಫ್ಯಾಮಿಲಿ, 50% ಭಗವಂತನಿಗೆ. ಆದ್ರೆ ನಮ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ಹಾಗಾಗಿ ನಿಮ್ದು ಎಂತ ಉಂಟು ಹಾಗೆ ಕಂಟಿನ್ಯೂ ಮಾಡಿ, ಆದ್ರೆ ಇಂದ್ರಿಯ ಸುಖವನ್ನು ಕಡಿಮೆ ಮಾಡಿ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ಭಗವಂತನಿಗೆ ಕೊಡಿ. ಈ ರೀತಿ ಕ್ಯಾಲ್ಕುಲೇಷನ್. ಎಸ್, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ್ಯ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನೋಡಿ, ಇದು ಯಾಕೆ ಅಂದ್ರೆ ಸಾಯುವಾಗ ನಾವು ಅದರಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ಬಾರ್ದು. ಹೇಗೆಂದ್ರೆ ನಾವು ಭಗವಂತನಿಗೆ ಕೊಡದಿದ್ರೆ ಆಬ್ವಿಯಸ್ ನಮ್ಗೆ ಸಾಯುವಾಗ ನಮ್ಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ, ಅದು ಖಂಡಿತ. ನೋಡಿ, ಈಗ ನಾವು ಭಗವಂತ ಕೊಡ್ತಾ ಇದ್ರೆ ಆಗ ನಮ್ಗೆ ಸಾಯುವಾಗ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಯಾಕೆಂದ್ರೆ ಬಂದದು ಖಾಲಿ, ಹೋಗುವಾಗ ಕೂಡ ಖಾಲಿ. ಅಂದ್ರೆ ಬಂದದ್ದು ಬೆತ್ತಲೆ, ಹೋಗುವಾಗ ಕೂಡ ಬೆತ್ತಲೆ. ಬೆತ್ತಲೆ ಮತ್ತೆ ಕತ್ತಲೆ. ಬರುವಾಗ ಬೆತ್ತಲೆ ಮತ್ತೆ ಕತ್ತಲೆ, ಹೋಗುವಾಗ ಕೂಡ ಬೆತ್ತಲೆ ಮತ್ತೆ ಕತ್ತಲೆ. ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ನಮ್ಮ ಈ ಆಸ್ತಿಯನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಹಣವನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಭಗವಂತನಿಗೆ ಕೊಡ್ತಾ ಬಂದ್ರೆ ಆಗ ನಮಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಇದು ಕನ್ಕ್ಲೂಷನ್. ಅದು ಜನರಿಗೆ ಇದು ಇವ್ರು ಯಾಕೆ ಭಗವಂತನಿಗೆ ಕೇಳ್ತಾರೆ? ಯಾಕೆಂದ್ರೆ ಶಾಸ್ತ್ರ ಹೇಳ್ತಾ ಉಂಟು, ನಾವು ಅದನ್ನು ರಿಪೀಟ್ ಮಾಡುವಂಥದ್ದು, ಶಾಸ್ತ್ರವನ್ನು ನಾವು ರಿಪೀಟ್ ಮಾಡುವಂಥದ್ದು. ಭಗವಂತನಿಗೆ ಕೊಟ್ರೆ ನಾವು ಒಳ್ಳೇದಾಗುವುದು ಹೊರತು ನಾವು ಕೆಟ್ಟದಾಗುದಿಲ್ಲ, ಒಳ್ಳೇದಾಗುದು. ಭಗವಂತ ನಮಗೆ ಎಲ್ಲ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ತಾನೆ, ಎಲ್ಲ ರೀತಿಯಲ್ಲಿ. ಹಾಗಾಗಿ ಶಾಸ್ತ್ರದ ಪ್ರಕಾರ ನಾವು ಹೋಗುವಂಥದ್ದು ಅಷ್ಟೇ. ನಾವು ಇದರಲ್ಲಿ ಜನರಿಗೆ ಕೆಲವರಿಗೆ ಬೇಜಾರಾಗಬಹುದು, ಇವರೆಂತ ಭಗವಂತನಿಗೆ ಕೊಡು, ಭಗವಂತನಿಗೆ ಕೊಡು, ಭಗವಂತನಿಗೆ ಕೊಡು. ಶ್ಲೋಕದ ತಾತ್ಪರ್ಯವನ್ನು ಹೇಳುವಂಥದ್ದು ಅಷ್ಟೇ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಓಕೆ, ಈಗ ಇದರ ಬಗ್ಗೆ ಸ್ವಲ್ಪ ತಿಳಿಸಿದ್ದೇನೆ ನೋಡಿ. ಇದು ಹರಿದಾಸ್ ಠಾಕೂರ್, ಇದು ಮಾಯೆ ಅಂದ್ರೆ ದೇವಿ. ಈಗ ಹರಿದಾಸ್ ಠಾಕೂರ್ ಬಗ್ಗೆ ಹೇಳುವ ಮುಂಚೆ, ಹರಿದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಹರಿದಾಸ್ ಠಾಕೂರ್ ಅಂದ್ರೆ ಬ್ರಹ್ಮನ ಇನ್ಕಾರ್ನೇಷನ್. ಚೈತನ್ಯ ಮಹಾಪ್ರಭು ಕೃಷ್ಣ, ಇದು ಬ್ರಹ್ಮ. ಈಗ ನಾವು ಕೃಷ್ಣ ಲೀಲೆಗೆ ಹೋಗುವ. ಕೃಷ್ಣ ಲೀಲೆಯಲ್ಲಿ ನೋಡಿ, ಕೃಷ್ಣ ಮಗುವಾಗಿ ಬಂದಿದ್ದಾನೆ, ಆದ್ರೆ ಯಾವುದೇ ದೇವತೆಗಳಿಗೆ ಇದರ ಅರಿವಿಲ್ಲ. ಅದಕ್ಕೆ ಕೃಷ್ಣನ ಅರ್ಥ ಮಾಡುವಂಥದ್ದು ತುಂಬಾ ಕಷ್ಟ. ಅಂದ್ರೆ ನಮೇ ವಿದು ಸುರಾಗಣೆ. ಸುರ ಅಂದ್ರೆ ದೇವತೆಗಳು, ನಮೇ ವಿದು ಸುರಾಗಣ. ದೇವತೆಗಳಾಗ್ಲಿ ಮಹರ್ಷಿಗಳಾಗ್ಲಿ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ.
ಕೃಷ್ಣ ಅಂದ್ರೆ ಭಕ್ತರಿಗೆ ಭಕ್ತ ಮಾಂ ಅಭಿಜಾನದೆ, ಭಕ್ತರಿಗೆ ಮಾತ್ರ ಅರ್ಥ ಆಗ್ತಾನೆ. ಹಾಗಾಗಿ ನೋಡಿ, ಅವರೆಲ್ಲ ಉನ್ನತ ಮಟ್ಟದ ದೇವತೆಗಳು. ಯಾರು? ಬ್ರಹ್ಮ, ಶಿವ, ಇಂದ್ರ, ಮೂವರು ಕೂಡ ಕೃಷ್ಣ ಹುಟ್ಟುವಾಗ ಅವರೆಂತ ಹೇಳಿದ್ರೆ ಇದು ಮಾಮೂಲಿ ಒಬ್ಬ ಹುಡುಗ ಅಂತ ಎಣಿಸಿದ್ರು. ಹಾಗಾಗಿ ಈಗ ಬ್ರಹ್ಮನ ವಿಷಯ ಹೇಳ್ತಾನೆ. ಬ್ರಹ್ಮ ಎಂತ ಮಾಡ್ತಾನೆ? ಬ್ರಹ್ಮ ಬರ್ತಾನೆ, ಬ್ರಹ್ಮ ಕೇಳ್ತಾನೆ, ಯಾರೋ ಒಬ್ಬ ಹುಡುಗ ವೃಂದಾವನದಲ್ಲಿ ತುಂಬಾ ರಾಕ್ಷಸನೆಲ್ಲ ಕೊಂದಿದ್ದಾನೆ, ಹಾಗೆ ಬರ್ತಾನೆ. ಬಂದು ಅವನಿಗೆ ಗೊತ್ತಿಲ್ಲ ಇದು ದೇವತಾ ಪರಮಪುರುಷ ಅಂತ. ಅವ ಎಂತ ಮಾಡ್ತಾನೆ? ಇಮಿಡಿಯೇಟ್ ಅವನ ಕೃಷ್ಣನ ಫ್ರೆಂಡ್ಸ್ ಗೋಪ ಬಾಲಕರು ಮತ್ತೆ ಕರುಗಳನ್ನೆಲ್ಲ ಅಪಹರಿಸ್ತಾನೆ. ಸೀದಾ ಬ್ರಹ್ಮಲೋಕ ಕೊಂಡೋಗ್ತಾನೆ. ಬ್ರಹ್ಮಲೋಕ ಕೊಂಡೋದ ಮೇಲೆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಎಕ್ಸ್ಪಾನ್ಷನ್ ಆಗ್ತಾನೆ. ಕೃಷ್ಣ ಅಂದ್ರೆ ಈ ಗೋಪ ಬಾಲಕರು ಮತ್ತೆ ಹಸುಗಳು ಕರುಗಳೆಲ್ಲ ಈಗ ಇರುವಂತದ್ದು ಎಕ್ಸ್ಪಾನ್ಷನ್. ಅಂದ್ರೆ ನೋಡ್ಲಿಕ್ಕೆ ನಿಮ್ಗೆ ಅವ್ರು ಗೋಪ ಬಾಲ, ಆದ್ರೆ ಅವ್ರು ಕೃಷ್ಣನೇ, ಹಸು ಕೂಡ ಕೃಷ್ಣನೇ, ಎಲ್ಲ ಎಕ್ಸ್ಪಾನ್ಷನ್ ಆಗ್ತಾನೆ. ಕೃಷ್ಣನಿಗೆ ಎಂತ ಕೂಡ ಮಾಡ್ಬೋದು. ಎಕ್ಸ್ಪಾನ್ಷನ್ ಆದ್ಮೇಲೆ ಎಂತ ಅಂದ್ರೆ, ಯೂಶುವಲಿ ವೃಂದಾವನದಲ್ಲಿ ಕೃಷ್ಣ ಹೊರಗೆ ಬರುವಾಗ, ಅಂದ್ರೆ ಯಶೋದೆ ಚಂದ ಮಾಡಿ ಕೃಷ್ಣನನ್ನು ಡ್ರೆಸ್ ಮಾಡಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಹೊರಗೆ ಕರೆಸುವಂಥದ್ದು. ಅಂದ್ರೆ ಅವ ಡೈಲಿ ಕಾಡಿಗೆ ಹೋಗ್ತಾನೆ. ಈ 12 ಫಾರೆಸ್ಟ್ ಉಂಟು, ಕಾಡು ಉಂಟು, ಅಲ್ಲಿ ಯಾವುದೋ ಫಾರೆಸ್ಟ್ ಆಡ್ಲಿಕ್ಕೆ ಹೋಗ್ತಾನೆ. ಕೃಷ್ಣ ಮನೆಯಿಂದ ಹೊರಗೆ ಬರುವಾಗ ಎಲ್ಲ ವೃಂದಾವನವಾಸಿಗಳು ಕೃಷ್ಣನ್ ನೋಡ್ಲಿಕ್ಕೆ ಹೀಗೆ ಬರುವಂತದ್ದು. ಅಂದ್ರೆ ಕೃಷ್ಣ ಅಂದ್ರೆ ಎಲ್ಲ ವೃಂದಾವನವಾಸಿಗಳಿಗೆ ಪಂಚಪ್ರಾಣ. ಆದ್ರೆ ಈ ಟೈಮಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ ಮನೆಯಿಂದ ಹೊರಗೆ. ಯಾಕೆ ಅಂದ್ರೆ ಎಲ್ಲರ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಎಕ್ಸ್ಪಾನ್ಷನ್ ಆಗಿದ್ದಾನೆ. ಮತ್ತೆ ಬಲರಾಮಿಗೆ ಡೌಟ್ ಬರ್ತದೆ, ಅವನಿಗೆ ಗೊತ್ತಾಗ್ತದೆ ಎಂಥದ್ದು ಆಗಿರ್ಬೇಕು, ಯಾಕಂದ್ರೆ ಬಲರಾಮ್ ಫಸ್ಟ್ ಎಕ್ಸ್ಪಾನ್ಷನ್. ಮತ್ತೆ ಕಡೆಗೆ ಬ್ರಹ್ಮ ಕೂಡ ಬರ್ತಾನೆ. ಬ್ರಹ್ಮ ಬಂದು ಮೇಲಿಂದ ಬರ್ತಾನೆ, ಬಂದು ನೋಡ್ತಾನೆ ಹಾಗೆ ಇದ್ದಾರೆ. ಮತ್ತೆ ವಾಪಸ್ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ವೆರಿ ಫಾಸ್ಟ್ ಹೋಗ್ತಾನೆ. ಹೋಗಿ ಅಲ್ಲಿ ಹೋಗುವಾಗ ಅವ ಅಪಹರಿಸಿದ ಈ ಗೋಪ ಬಾಲಕರು ಹಸುಕರು ಹಾಗೆ ಉಂಟು. ಅವನಿಗೆ ಗೊತ್ತಾಗ್ತದೆ, ತುಂಬಾ ಬುದ್ಧಿವಂತ ಬ್ರಹ್ಮ, ಇದು ದೇವತಾ ಪರಮಪುರುಷ ಅಂತ. ಇಮಿಡಿಯೇಟ್ ಬಂದು ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಓ ಕೃಷ್ಣ, ನಾನು ಎಂತ ದೊಡ್ಡ ಮೂರ್ಖ, ನನ್ನಿಂದ ದೊಡ್ಡ ತಪ್ಪಾಯ್ತು ಕೃಷ್ಣ, ನನ್ನನ್ನು ಕ್ಷಮಿಸು ಕೃಷ್ಣ. ಕೃಷ್ಣ, ಇದಕ್ಕೆ ನನಗೆ ದೊಡ್ಡ ಶಿಕ್ಷೆ ಕೊಡು ಕೃಷ್ಣ, ನಾನ್ ದೊಡ್ಡ ಅಪರಾಧಿ ಕೃಷ್ಣ, ಈ ರೀತಿ ಹೇಳ್ತಾನೆ. ನೋಡಿ, ಅದಕ್ಕೆ ಹೇಳುವಂಥದ್ದು, ಈ ಉನ್ನತ ಈಗ ಬ್ರಹ್ಮ ಆಗ್ಲಿ, ಶಿವ ಆಗ್ಲಿ, ಇಂದ್ರ ಆಗ್ಲಿ, ದೇವತೆಗಳು, ಅವರಿಗೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಇಮಿಡಿಯೇಟ್ ಗೊತ್ತಾಗಿ ಅವರು ಅಡ್ಡ ಬೀಳ್ತಾರೆ. ಅದು ನಾವು ಆಗಿಲ್ಲ. ನಾವು ಎಷ್ಟು ಭಗವಂತನಿಗೆ ವಿರುದ್ಧವಾಗಿ ಹೋದ್ರು ಕೂಡ ನಾವು ಅಡ್ಡ ಬೀಳುವುದಿಲ್ಲ. ಅಂದ್ರೆ ಇದು ನಮ್ಮ ಮತ್ತೆ ನೋಡಿ, ದೇವತೆಗಳಲ್ಲಿ ಮತ್ತೆ ನಮ್ಮಲ್ಲಿ ಇರುವ ಇದು ಪ್ರಜ್ಞೆ ಇದು. ಅವರಿಗೆ ಅವ್ರು ತಪ್ಪು ಮಾಡಿದ ಗೊತ್ತಾದ ಕೂಡಲೇ ಅವರು ಅಡ್ಡ ಬೀಳ್ತಾರೆ. ಲಾಸ್ಟ್ಗೆ ಬ್ರಹ್ಮ ಹೇಳ್ತಾನೆ, ಕೃಷ್ಣ, ನೀವು ನೆಕ್ಸ್ಟ್ ಯಾವಾಗ ನೀವು ಅವತಾರ ತೆಗಿತೀರಿ, ಆ ಅವತಾರದಲ್ಲಿ ನಾನು ನಿಮಗಿಂತ ಮುಂಚೆ ಬರುವಾಗೆ ನನ್ನನ್ನು ಮಾಡಿ, ನಿಮಗಿಂತ ಮುಂಚೆ ಹುಟ್ಟುವಾಗೆ, ಮತ್ತೆ ನನ್ನನ್ನು ಒಂದು ಕೀಳು ಫ್ಯಾಮಿಲಿಯಲ್ಲಿ ಹುಟ್ಟುವಾಗೆ ಮಾಡಿ. ಹಾಗಾಗಿ ಚೈತನ್ಯ ಮಹಾಪ್ರಭುಗಿಂತ ಮುಂಚೆ ಹುಡ್ತಾರೆ ಹರಿದಾಸ್ ಠಾಕೂರ್. ಮತ್ತೆ ಕೀಳು ಫ್ಯಾಮಿಲಿ, ಒಂದು ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಸಾರಿ, ಬ್ರಾಹ್ಮಣ ಅಲ್ಲ, ಈ ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಹರಿದಾಸ್ ಠಾಕೂರ್ ಆಕ್ಚುಲಿ ಮುಸ್ಲಿಂ. ಒಂದು ಕೀಳು ಫ್ಯಾಮಿಲಿಯಲ್ಲಿ ಹುಟ್ಟಿಸುವಾಗ ಮಾಡಿ, ಮತ್ತೆ ಎಲ್ಲರೂ ನನ್ನನ್ನು ನಿಂದಿಸುವಾಗೆ ಮಾಡಿ ಆ ಜನ್ಮದಲ್ಲಿ, ಮತ್ತೆ ನಾನು ಕಾನ್ಸ್ಟೆಂಟ್ ಆಗಿ ನಿಮ್ಮ ಸ್ಮರಣೆ ಮಾಡ್ತಾ ಇರುವಾಗೆ ಮಾಡಿ, ಮತ್ತೆ ನಾನು ಸಾಯುವಾಗ ನೀವು ಲೀಲೆ ಮುಗಿಸುವ ಮುಂಚೆ ನನ್ನನ್ನು ನಾನು ಸಾಯುವಾಗೆ ಮಾಡಿ, ಮತ್ತೆ ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾರೆ ಹರಿದಾಸ್ ಠಾಕೂರ್. ಹಾಗಾಗಿ ಕೃಷ್ಣ ಹೇಳ್ತಾನೆ ಆಯ್ತು ಅಂತ ಹೇಳ್ತಾನೆ. ಹಾಗಾಗಿ ಈ ಹರಿದಾಸ್ ಠಾಕೂರ್ ಇವರಿಗಿಂತ ಮುಂಚೆ ಹುಡ್ತಾರೆ, ಚೈತನ್ಯ ಮಹಾಪ್ರಭುಗಿಂತ ಮುಂಚೆ ಬರ್ತಾರೆ ಲೀಲೆಯಲ್ಲಿ. ಮತ್ತೆ ಒಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ, ಅಂದ್ರೆ ತುಂಬಾ ಒಂದು ನೀಚ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಮತ್ತೆ ಎಂತ ಹೇಳುವುದು, ಎಲ್ಲರೂ ಅವರನ್ನು ನಿಂದಿಸ್ತಾರೆ. ಮತ್ತೆ ಅವರು ಚೈತನ್ಯ ಮಹಾಪ್ರಭು ಮುಗಿಸುವ ಮುಂಚೆ ಲೀಲೆಯನ್ನು ಮುಗಿಸ್ತಾರೆ. ಅಂದ್ರೆ ಜಗನ್ನಾಥಪುರಿಯಲ್ಲಿ ಅವರಿದ್ದ ಜಾಗ ಅಂದ್ರೆ ಒಂದು ಪ್ಲೇಸಲ್ಲಿ ಇರ್ತಾರೆ. ಪ್ಲೇಸ್ ಇದೆ ಸರಿ ಅಂತ
ಎಸ್, ಒಂದು ಪ್ಲೇಸ್ ಉಂಟು, ಈಗ ಮರ್ತೋಯ್ತು. ಓಕೆ, ಆ ಪ್ಲೇಸ್ ಅಲ್ಲಿ ಇರ್ತಾರೆ ಅವರು. ಮತ್ತೆ ಚಂದ್ರಬಾಬು ಕೂಡ ಅವ್ರ ಲಾಸ್ಟ್ ಫೈನಲ್ 18 ವರ್ಷ ಜಗನ್ನಾಥಪುರಿ ಇರ್ತಾರೆ. ಹರಿದಾಸ್ ಅವರು ಕೂಡ ಅಲ್ಲೇ ಇರ್ತಾರೆ, ಜಪ ಮಾಡ್ತಾರೆ. ಮತ್ತೆ ಅಂತ ಒಂದು ನಾಮಾಚಾರ್ಯ ನೋಡಿ, ಕಾನ್ಸ್ಟೆಂಟ್ ಆಗಿ ನನಗೆ ನಿಮ್ಮ ಸ್ಮರಣೆ ಇರುವ ಹಾಗೆ ಮಾಡಿ ಅಂತ ಹೇಳ್ತಾರೆ. ಇವರು ದಿವಸದಲ್ಲಿ 192 ಮಾಲೆ ಮಾಡ್ತಾ ಇದ್ರು. ಈಗ ನಮಗೆ ಪ್ರಭು ಹೇಳಿದ್ರು 16 ಸುತ್ತು, ಅದಕ್ಕೆ ನಮಗೆ 2 ಗಂಟೆ ಬೇಕು. ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಅಂದ್ರೆ ಆಲ್ಮೋಸ್ಟ್ 20 ಗಂಟೆ ಜಪ ಮಾಡ್ತಾ ಇದ್ರು. ನಮಗೆ ಅದನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಅನುಕರಣೆ ಡೇಂಜರಸ್. ಈಗ ನಾನು ಕೂಡ ಹರಿದಾಸ್ ಠಾಕೂರ್ ಆಗ್ತೇನೆ ಇಲ್ಲ. ನಮ್ಗೆ ಈಗ ನಾನು ಕೂಡ ಯಾತ್ರೆಯಲ್ಲೆಲ್ಲ 108, 100 ಈ ರೀತಿ ಎಲ್ಲ ಮಾಡಿದೆ, 104 ಈ ರೀತಿ ಜಪ ಎಲ್ಲ ಮಾಡಿದ್ದೇನೆ. ಆದ್ರೆ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಆಗುದಿಲ್ಲ. ಅಂದ್ರೆ ಕಂಟಿನ್ಯೂಸ್ ಒಂದು ಎಂತ ಹೇಳುವಂಥದ್ದು 64 ಅಂದ್ರೆ ಒಂದು ಕೆಲವು ಮಾಡಿದ್ದೇನೆ, 110 ಮ್ಯಾಕ್ಸಿಮಮ್ 111 ಏನೋ ಹೋಗಿದ್ದೇನೆ ಯಾತ್ರೆಯಲ್ಲೆಲ್ಲ. ಯಾಕಂದ್ರೆ ಯಾತ್ರೆಯಲ್ಲಿ ಮಾಡುವಾಗ ನಾವು ಫ್ರೀ ಇರ್ತೇವೆ, ಆಗ ನಾನು ಮಾಡಿದ್ದೇನೆ. ಆದ್ರೆ ಇವರು ದಿವಸದಲ್ಲಿ 192 ಅಂದ್ರೆ ಆಲ್ಮೋಸ್ಟ್ 20 ಗಂಟೆ ಜಪ, ನೀವು ಎಣಿಸಿ. ಮತ್ತೆ ಅವರು ಲೀಲೆ ಮುಗಿಸಿದ್ದು ಓಕೆ, ಅವರು ಅವರ ದೇಹತ್ಯಾಗ ಮಾಡುವಾಗ ಅವರು ಹೇಳಿದ್ರು, ನಾನು ಸತ್ತ ಮೇಲೆ ನನ್ನ ಹೆಣವನ್ನು ನೀನು ಎಳೆದುಕೊಂಡು ಹೋಗಿ ನೀನು ಇದು ಮಾಡ್ಬೇಕಂತ ಚೇತನಮಾಪುರ ಹಾಗೆ ಮಾಡಿದ್ರು. ಆಕ್ಚುಲಿ ಎಳೆದುಕೊಂಡು ಹೋಗುದಂದ್ರೆ ನಾನು ದೊಡ್ಡ ಪಾಪಿ. ಆಕ್ಚುಲಿ ಇದರ ಅರ್ಥ ಹಾಗೆ, ಅಂದ್ರೆ ನಾನು ನಾಯಿಗಿಂತ ಕಡೆ ಆಕ್ಚುಲಿ ಶುದ್ಧ ಭಕ್ತರು. ಹಾಗಾಗಿ ಈ ರೀತಿ ಆಗ್ತದೆ. ಹಾಗಾಗಿ ಇವರು ಈ ಬೆಂಗಾಲದಲ್ಲಿ ಇರುವಾಗ ಹರಿದಾಸ್ ಠಾಕೂರ್ ಎಂತ ಆಗ್ತದೆ ಅಂದ್ರೆ, ಅವ ರಾಜ, ಅಲ್ಲಿ ಮುಸ್ಲಿಂ ರಾಜ, ಎಲ್ಲರೂ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ಅವ ಮುಸ್ಲಿಂ ಆಗಿ ಈ ಹರೇ ಕೃಷ್ಣ ಜಪವನ್ನು ಮಾಡ್ತಾನೆ, ಈ ರೀತಿ ಎಲ್ಲ ಮಾಡಿದ ನೋಡಿ. ಇದೆಲ್ಲ ಡೆಸಿಗ್ನೇಷನ್, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಹಿಂದೂ ಅಂದ್ರೆ ಉಪಾಧಿಗಳು. ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇದೆಲ್ಲ ಉಪಾಧಿ. ಜೀವಿಗೆ ಇದೆಲ್ಲ ಅಂದ್ರೆ ಆತ್ಮಕ್ಕೆ ಯಾವುದಿಲ್ಲ, ಇದೆಲ್ಲ ದೇಹಕ್ಕೆ. ಪ್ರಾಪರ್ ಹೇಳುವಂಥದ್ದು ಹೇಗೆ ಅಂದ್ರೆ, ಇಂಡಿಯಾ ಪಾಕಿಸ್ತಾನ ಈ 1948 ಅಲ್ಲಿ ಅಂದ್ರೆ ಸಪ್ರೇಟ್ ಆಗುವ ಮುಂಚೆ, ಇಂಡಿಯಾ ಪಾಕಿಸ್ತಾನ ವಾರ್ ಆಗುವಾಗ ಅಲ್ಲಿ ತುಂಬಾ ಮಂದಿ ಸತ್ತಿದ್ದಾರೆ. ಸಾಯುವಾಗ ಕಾರ್ಪೊರೇಷನ್ ಅವರು ಹೆಣವನ್ನು ಕೊಂಡೋಗುವಾಗ ಅಲ್ಲಿ ಅವ ಮುಸ್ಲಿಂ ಅವ ಹಿಂದೂ ಅಂತ ಇರಲಿಲ್ಲ ಅಂತ. ಇದೆಲ್ಲ ನಾವು ಮಾಡಿದಂಥದ್ದು. ಅವ ಮುಸ್ಲಿಂ ಅವ ಹಿಂದೂ ಇಲ್ಲ, ಆತ್ಮ ಸೇಮ್, ಆತ್ಮಕ್ಕೆ ಯಾವುದಿಲ್ಲ ಡೆಸಿಗ್ನೇಷನ್ ಇಲ್ಲ. ಇದೆಲ್ಲ ನಾವು ದೇಹಕ್ಕೆ ಇರುವ ಡೆಸಿಗ್ನೇಷನ್. ಹಾಗೆ ಎಲ್ಲರೂ ಹೋಗಿ ರಾಜನಿಗೆ, ಆ ರಾಜ ಕೂಡ ಮುಸ್ಲಿಂ ರಾಜ ಆಗಿದೆ ಆ ಟೈಮಲ್ಲಿ, ಬೆಂಗಾಲಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಹಾಗಾಗಿ ಇವರೆಂತ ಮಾಡಿದ್ರು, ಅವರ ಜಪವನ್ನು ಭಂಗ ಮಾಡ್ಲಿಕ್ಕೆ ಅವರೊಂದು ಸಣ್ಣ ಕುಟೀರದಲ್ಲಿದ್ರು ಒಂದು ಚಂದ ಹುಡುಗಿಯನ್ನು ಕಳಿಸ್ತಾರೆ. ಈಗ ಸೇಮ್ ನಮ್ದು ಎಕ್ಸಾಂಪಲ್ ತೆಗೆದಿದ್ರೆ, ಅಲ್ಲಿ ಒಂದು ಚಂದ ಹುಡುಗಿ ಬಂದಿದ್ರೆ ನಾವು ಟೆಂಪ್ಟ್ ಆಗಿ ನಾವು ಪತನಗೊಳ್ತಿದ್ದೇವೆ. ಆದ್ರೆ ಹರಿದಾಸ್ ಠಾಕೂರ್ ಎಂತ ಆಯ್ತು, ಅವಳು ಬಂದು, ಇದು ಸಾಕ್ಷಾತ್ ದೇವಿಯೇ, ಇವರು ಬ್ರಹ್ಮ ಹೇಗೆ, ಈ ಚೆಲುವೆ ಸಾಕ್ಷಾತ್ ದೇವಿ ಮಹಾಮಾಯ. ಅವಳು ಬರ್ತಾಳೆ ಸಂಜೆ ಹೊತ್ತಿಗೆ 6:30. ಹರಿದಾಸ್ ಠಾಕೂರ್ ಹೇಳ್ತಾರೆ, ಯಾಕೆ ಬಂದಿದ್ಯಾ? ಅದಕ್ಕೆ ಅವಳು ಹೇಳ್ತಾರೆ, ನಾನು ನಿಮ್ಮನ್ನು ಸಂಭೋಗ ಮಾಡಬೇಕು, ನಿಮ್ಮನ್ನು ಸೆಕ್ಸ್ ಮಾಡಬೇಕು. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಯ್ತು ಮಾಡುವ, ಆದ್ರೆ ನನ್ನ ಜಪ ಬಾಕಿ ಉಂಟು, ನನ್ನ ಜಪ ಮುಗಿಸಿದ ಮೇಲೆ. ಮಾಡ್ತಾರೆ 8:30 ಅವ್ರು ಕೇಳ್ತಾರೆ, ಆಯ್ತಾ ಮುಗೀತಾ? ಇಲ್ಲ. 10:00 ಆಗ್ತದೆ, ಕೇಳ್ತಾರೆ, ಮುಗೀತಾ? ಇಲ್ಲ. ಲಾಸ್ಟ್ಗೆ ಬೆಳಿಗ್ಗೆ ಆಗ್ತದೆ, ಬೆಳಿಗ್ಗೆ ಆಗಿ ಇವರು ಜಪ ಮಾಡ್ತಾ ಇದ್ದಾರೆ. ಲಾಸ್ಟಿಗೆ ಬೆಳಿಗ್ಗೆ ಆಗುವಾಗ ಅವ್ರು ಹೇಳ್ತಾರೆ, ನೀನು ಸಂಜೆ ಬಾ ಅಂತ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ದಿವಸ ಸಂಜೆ ಬರ್ತಾಳೆ. ಬಂದು, ಎಸ್ ನಿನ್ನ ಜಪ ಆಯ್ತಾ? ಮಾಡುವ. ಇಲ್ಲ, ನಂದು ಮೊನ್ನೆದು ಪೆಂಡಿಂಗ್ ಉಂಟು, ಮಾಡ್ತಾ ಇದ್ದಾರೆ. ರಾತ್ರಿ ಆಗ್ತದೆ, ಮತ್ತೆ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಆಗ್ತದೆ. ಮತ್ತೆ ಅವ್ರು ಹೇಳ್ತಾರೆ, ನೀನು ಹೋಗು, ಮನೆಗೆ ಹೋಗು, ಇವತ್ತು ಸಂಜೆ ಬಾ ಅಂತ ಹೇಳ್ತಾರೆ. ಮತ್ತೆ ಮರು ದಿವಸ ಆಕ್ಚುಲ್ ಸಂಜೆ ಹೋಗ್ತಾಳೆ. ಸಂಜೆ ಹೋಗುವಾಗ ಸ್ವಲ್ಪ ಹೊತ್ತು, ಒಂದು 2 ತಾಸು, 2 ಗಂಟೆ ಆದ ಕೂಡಲೇ ಅವಳು ಎಂತ ಆಗ್ತದೆ, ಅವಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಅಡ್ಡ ಬೀಳ್ತಾಳೆ, ನಿನ್ನಂತ ಶುದ್ಧ ಭಕ್ತರು ನಾನು ಕೆಡಿಸ್ಲಿಕ್ಕೆ ಬಂದಿದ್ದೇನೆ, ನನ್ನೇನು ತಪ್ಪಾಗಿ ಕ್ಷಮಿಸು, ನನಗೆ ಆಶೀರ್ವಾದ ಮಾಡು, ನನಗೆ ದೀಕ್ಷೆ ಕೊಡು. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ಎಸ್ ನಾನು ನಿನಗೆ ದೀಕ್ಷೆ ಕೊಡ್ತೇನೆ. ನೀನು ಈ ಅಂದ್ರೆ ಪ್ರಾಸ್ಟಿಟ್ಯೂಟ್ ಲೈಫಲ್ಲಿ ನೀನು ಎಂತೆಲ್ಲ ಹಣ ಮಾಡಿದ್ಯಾ ವೈಶ್ಯವಾಟಿಕೆಯಲ್ಲಿ, ಅದೆಲ್ಲ ದಾನ ಮಾಡಿ ಬಾ. ಅಂದ್ರೆ ನಿನ್ನ ಬಿಸ್ನೆಸ್ ಇದನ್ನೆಲ್ಲ ನೀನು ದಾನ ಮಾಡಿ ಬಾ ಹಣ.
ಮತ್ತೆ ನಿನಗೆ ನಾನು ದೀಕ್ಷೆ ಕೊಡ್ತೇನೆ. ಹಾಗೆ ಅವಳು ಎಲ್ಲವನ್ನು ದಾನ ಮಾಡಿ ಬರ್ತಾಳೆ. ಮತ್ತೆ ಹರಿದಾಸ್ ಠಾಕೂರ್ ಅವಳಿಗೆ ದೀಕ್ಷೆ ಕೊಟ್ಟು ಹರಿದಾಸ್ ಠಾಕೂರ್ ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾರೆ. ನೋಡಿ, ಇದರ ಅರ್ಥ ಎಂತ ಅಂದ್ರೆ, ನಾವು ಶುದ್ಧ ಭಕ್ತರನ್ನು ಕೆಡಿಸ್ಲಿಕ್ಕೆ ಹೋದ್ರೆ ನಮ್ಗೆ ಭಕ್ತಿ ಬರ್ತದೆ. ಆದ್ರೆ ಇದಂತಂದ್ರೆ, ಈಗ ಕೊರೋನಾ, ನೀವು ಕೊರೋನಾದ ಹತ್ರ ನೀವೊಂದು ಒಂದು ದಿವಸ ಇದ್ರೆ ನಿಮ್ಗೆ ಕೂಡ ಕೊರೋನಾ ಬರ್ತದೆ. ಅದೇ ರೀತಿ ಶುದ್ಧ ಭಕ್ತರ ಹತ್ರ ಅಷ್ಟು ಭಕ್ತಿ ಉಂಟು, ನಾವು ಕೂಡ ಎಫೆಕ್ಟ್ ಆಗ್ತೇವೆ. ಎಸ್, ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾವಶ. ಫಲಗಳನ್ನು ಭಗವಂತ ಅರ್ಪಿಸಿ ಯಾರು ನಿಲ್ಲಿತ ಕರ್ತವ್ಯ ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ನಾವೆಲ್ಲ ಅಂದ್ರೆ ಭಗವಂತನ ಅರ್ಪಿಸಿ ಯಾರು ನಿಲ್ಲಬೇಕು ಕರ್ತವ್ಯ ಮಾಡ್ತಾನೆ ಅವನಿಗೆ ಪಾಪದ ಲೇಪವಿಲ್ಲ. ಈಗ ತಾವರೆ ಎಲೆಗೆ ನೀರಿನ ಲೇಪ ಇಲ್ಲ, ಎಫೆಕ್ಟ್ ಆಗುದಿಲ್ಲ ಅದು. ಹಾಗೆ ನಾವು ಯಾವಾಗ ಕರ್ತವ್ಯ ಭಗವಂತನ ಅರ್ಪಿಸ್ತೇವೆ ಆಗ ನಮಗೆ ಪಾಪದ ಲೇಪ ಇಲ್ಲ. ಎಸ್, ಇದನ್ನು ಯಾಕೆ ತೋರಿಸಿದೆ ಅಂದ್ರೆ, ನೋಡಿ, ಪ್ರಭುಪಾದ್ ಇದು ಅಮೆರಿಕ ಹೋಗುವಂಥದ್ದು 65 ಅಲ್ಲಿ ಪಾರ್ಕ್ ಅಲ್ಲಿ ಅವರು ಕೀರ್ತನೆ ಮಾಡುವಂಥದ್ದು. ಈಗ ಅಲ್ಲಿ ಇದ್ದವರೆಲ್ಲ ಗಾಂಜಾ ಎಳ್ದವರು, ಕುಡ್ದವರು. ಆದ್ರೆ ಪ್ರಭುಪಾದ್ ಎಫೆಕ್ಟ್ ಆಗ್ಲಿಲ್ಲ. ಅವರು ಎಫೆಕ್ಟ್ ಅಂದ್ರೆ ಭಕ್ತಿ ತಗೊಂಡ್ರು. ಹಾಗಾಗಿ ಶುದ್ಧ ಭಕ್ತರ ಹತ್ರ ಅಷ್ಟು ಕೃಷ್ಣ ಶಕ್ತಿ ಇರ್ತದೆ. ಯಾರನ್ನು ಬೇಕಿದ್ರು ಅವರು ಪರಿವರ್ತನೆ ಮಾಡಬಹುದು. ಎಸ್, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತಿನಿ ಸುನಿಶೈವ ಸ್ವಪಾಕೇ ಚ ಪಂಡಿತ ಸಮದರ್ಶಿನ. ನಮ್ರದ ಜ್ಞಾನಿಗಳು ನಿಜ ಜ್ಞಾನ ಪಡೆದವರಾದ್ರಿಂದ ವಿದ್ಯಾವಿನ ಸಂಪನ್ನವಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ತಿನ್ನುವನು ಅಂತ್ಯಜನನ್ನು ಒಂದೇ ರೀತಿ ಕಾಣ್ತಾರೆ. ನೋಡಿ, ಈ ನಾಯಿ ಮಾಂಸ ತಿನ್ನುವವರು ಈಗ ಭಾರತದಲ್ಲಿ ಕೂಡ ಇದ್ದಾರೆ. ಅಸ್ಸಾಮಲ್ಲಿ ತಿಂತಾರೆ, ಮತ್ತೆ ನಾಗಾಲ್ಯಾಂಡ್, ಮಿಜೋರಾಂ, ಮತ್ತೆ ಈ ಜಪಾನಲ್ಲಿ ತಿಂತಾರೆ, ಮತ್ತೆ ಈ ಚೈನಾದಲ್ಲಿ ತಿಂತಾರೆ, ನಾರ್ತ್ ಕೊರಿಯಾದಲ್ಲಿ ತಿಂತಾರೆ, ಇಲ್ಲಿ ಎಲ್ಲ ತಿಂತಾರೆ. ನಾಯಿ ಮಾಂಸ ತಿನ್ನುವವರು ಇದ್ದಾರೆ. ಈಗ ನಾಯಿ ಮಾಂಸ ಶಾಸ್ತ್ರದಲ್ಲಿ ನಾಯಿ ಮಾಂಸ ಎನ್ನುವ ಚಂಡಾಳ, ತುಂಬಾ ನೀಚ, ತುಂಬಾ ನೀಚ, ಅಂತ್ಯಜನ ಅವನ ಹೆಸರು. ಆದ್ರೆ ನಮ್ರದ ಜ್ಞಾನಿಗಳು ಎಲ್ಲರನ್ನು ಒಂದೇ ರೀತಿ ನೋಡ್ತಾರೆ. ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ಎನ್ನುವ. ನಮ್ಗೆ ಆಗುದಿಲ್ಲ. ನಾವೆಂತಂದ್ರೆ ಈ ನಾಯಿ ಮಾಂಸ ಎನ್ನುವಾದ್ರೆ ನಾವು ಗಲೀಜಿ ಈ ರೀತಿ ಮಾಡ್ತೇವೆ. ಆದ್ರೆ ಪ್ರಭುಪಾದ ಹಾಗೆ ಮಾಡಲಿಲ್ಲ. ಪ್ರಭುಪಾದ ಎಲ್ಲರನ್ನು ಒಂದೇ ರೀತಿ ನೋಡಿದ್ರು. ನೋಡಿ, ಹಾಗೆ ನಾವು ಅಷ್ಟು ಆ ಲೆವೆಲ್ ಅಲ್ಲಿ ಇದ್ರೆ ನಮ್ಗೆಲ್ಲರೂ ಒಂದೇ ರೀತಿ ನೋಡ್ಲಿಕ್ಕೆ ಆಗ್ತದೆ. ಎಸ್, ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಹೇವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ ಇಂತಹ ಸುಖಗಳಿಗೆ ಆದಿಯು ಅಂತ್ಯ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ನೋಡಿ, ಇದಕ್ಕೆ ಈಗ ಎಕ್ಸಾಂಪಲ್ ಕೊಡ್ತೇನೆ. ಈಗ ಇಲ್ಲಿ ಒಂದು ನಿಮ್ಗೆ ಗೊತ್ತಿರ್ಬೋದು, ರೈನಿ ಸೀಸನ್ ಅಲ್ಲಿ ಒಂದು ಬರ್ತದೆ ಅಂತ ಹೇಳುವಂಥದ್ದು, ಒಂದು ಇನ್ಸೆಕ್ಟ್ ಬರ್ತದೆ, ಒಂದು ಫ್ಲೈ. ಅದು ಫ್ಲೈ ಎಂತ ಆಗ್ತದೆ, ನೀವು ರಾತ್ರಿ ನೋಡ್ಬೋದು, ಎಲ್ಲ ಟ್ಯೂಬ್ಲೈಟ್ ಹತ್ರ ಎಲ್ಲ ಇರ್ತದೆ, ಮೆರುಕುರಿ ಹತ್ರ ಎಲ್ಲ ಹೋಗ್ತದೆ. ಅಂದ್ರೆ ಅದಕ್ಕೆ ಲೈಟ್ ನೋಡುವಂಥದ್ದು ಇಚ್ಛೆ. ಮತ್ತೆ ಬೆಳಿಗ್ಗೆ ನೋಡಿ, ನಿಮ್ ಬೆಳಿಗ್ಗೆ ಎದ್ದು ನೋಡುವಾಗ ಎಲ್ಲ ಅಲ್ಲಿ ಬಿದ್ದು ಸತ್ತಿರ್ತದೆ. ಅಂದ್ರೆ ಅದು ನೋಡುವುದು ಪ್ರಬಲ. ಮತ್ತೆ ಜಿಂಕೆ
ಜಿಂಕೆಗೆ ಕೇಳುವುದು ಪ್ರಬಲ. ಎಂತಾಗ್ತದೆ ಅಂದ್ರೆ ಈ ಬೇಟೆಗಾರ ಚಂದ ಮಾಡಿ ಫ್ಲೂಟ್ ಬಾರಿಸ್ತಾನೆ, ಅವನ ಫ್ಲೂಟಿಗೆ ಎಂತಾಗ್ತದೆ, ಈ ಜಿಂಕೆ ಮೆಲ್ಟ್ ಆಗ್ತದೆ, ಹೋಗ್ತದೆ. ಮತ್ತೆ ಲಾಸ್ಟಿಗೆ ಬೇಟೆಗಾರ ಎಂತ ಮಾಡ್ತಾನೆ, ಹತ್ತಿರ ಬರುವಾಗ ಶೂಟ್ ಮಾಡ್ತಾನೆ, ಅದು ಸಾಯ್ತದೆ. ಅಂದ್ರೆ ಕೇಳುವುದು ಪ್ರಬಲ. ನೆಕ್ಸ್ಟ್ ಈ ಒಂದು ದುಂಬಿ, ಇದಕ್ಕೆ ಸ್ಮೆಲ್ ಪ್ರಬಲ, ಇದಕ್ಕೆ ಹೋಗ್ತದೆ, ಅಲ್ಲಿ ಸಾಯ್ತದೆ. ಮತ್ತೆ ಮೀನಿಗೆ ತಿನ್ನುವುದು ಪ್ರಬಲ. ಈ ಎಂತಂದ್ರೆ ನೀವು ನೋಡಿರ್ಬೋದು, ಈ ಬೇಟೆಗಾರ ಅಂದ್ರೆ ಇಲ್ಲಿ ಬ್ರಿಡ್ಜ್ ಅಲ್ಲೆಲ್ಲ ಹೀಗೆ ಒಂದು ಗಾಲ ಹಾಕ್ತಾರೆ, ಹೀಗೆ ಅದ್ರ ಒಂದು ಎಂತ ತಿನ್ನುವುದು ಆಗ್ತಾ ಇರ್ತಾರೆ. ಅದನ್ನು ತಿನ್ಲಿಕ್ಕೆ ಅಂತ ಬರ್ತದೆ ಮೀನು, ತಿಂದು ಬಂದು ಅಲ್ಲಿ ಸಿಗ್ತದೆ, ಅದು ಸಾಯ್ತದೆ. ಮತ್ತೆ ಈ ಆನೆಗೆ ಸೆಕ್ಸ್ ಪ್ರಬಲ. ನೋಡಿ ಆಕ್ಚುಲಿ ಕಾಡಾನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಈ ಬೇಟೆಗಾರ ಎಂತ ಮಾಡ್ತಾನೆ, ಈ ಹೆಣ್ಣು ಆನೆಯನ್ನು ಬಿಡ್ತಾನೆ, ಅದನ್ನು ಅಟ್ಟಿಸ್ತಾ ಬರ್ತದೆ ಸೆಕ್ಸ್ ಮಾಡ್ಲಿಕ್ಕೆ. ಲಾಸ್ಟಿಗೆ ಅಲ್ಲಿ ಒಂದು ಗುಂಡಿ ತೋಡಿರ್ತಾನೆ, ಅಲ್ಲಿ ಬೀಳ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ನೋಡುವುದು ಪ್ರಬಲ, ಇಲ್ಲಿ ಕೇಳುವುದು ಪ್ರಬಲ, ಇಲ್ಲಿ ಸ್ಮೆಲ್ ಪ್ರಬಲ, ಇಲ್ಲಿ ತಿನ್ನುವುದು ಪ್ರಬಲ, ಇಲ್ಲಿ ಸೆಕ್ಸ್ ಪ್ರಬಲ. ಅಂದ್ರೆ 5 ಇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತೆ ಚರ್ಮ, 5. ಈಗ ಮನುಷ್ಯನಲ್ಲಿ ಈ 5 ಕೂಡ ಪ್ರಬಲ. ಮನುಷ್ಯ ಎನಿ ಮೂಮೆಂಟ್ ಜಾರಿ ಬೀಳ್ಬೋದು. ಹಾಗೆ ನಾವು ಎಷ್ಟು ಜಾಗ್ರತೆಯಲ್ಲಿ ಇರಬೇಕು. ಹಾಗೆ ನಾವು ಎಲ್ಲ ಇಂದ್ರಿಯಗಳನ್ನು ನೋಡುವುದು ಕೃಷ್ಣ ನೋಡ್ಬೇಕು, ಕೇಳುವುದು ಕೃಷ್ಣನ ಬಗ್ಗೆ ಕೇಳಬೇಕು, ಸ್ಮೆಲ್ ಮಾಡೋದು ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು, ತಿನ್ನೋದು ಕೃಷ್ಣ ಪ್ರಸಾದ ತಿನ್ಬೇಕು, ಮತ್ತೆ ಸ್ಪರ್ಶ ಭಕ್ತರನ್ನು ಸ್ಪರ್ಶ ಮಾಡಬೇಕು. ಹಾಗೆ ಈ ರೀತಿ ಮಾಡಿದರೆ ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೋಡಿ ಎಲ್ಲ ಇಂದ್ರಿಯಗಳು ಪ್ರಬಲ, ಹಾಗೆ ಎನಿಮಮ್ ನಾವು ಬಿಡ್ಬೋದು. ಎಸ್, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಪೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತ ನಾನೇ, ಎಲ್ಲಾ ಲೋಕಗಳು ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿ ಹಿತೇಶು ನಾನೇ ಎಂದು ಅರಿತವನು ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ನೋಡಿ ಈಗ ಪ್ರಭುಪಾದ ಹೇಳುವಂಥದ್ದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO. ಪ್ರಭುಪಾದ ಹೇಳ್ತಾರೆ UNO has failed in his duty. Actually UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಫಾರ್ಮ್ ಆದದ್ದು ಯಾಕೆ ಅಂದ್ರೆ ಶಾಂತಿಯನ್ನು, ಇಡೀ ವಿಶ್ವದಲ್ಲಿ ಶಾಂತಿ ಬರ್ಬೇಕಂತ ಇತ್ತು, ಅದಕ್ಕೆ ಅವರು ಫಾರ್ಮ್ ಆದದ್ದು. ಅವರ ಗೋಲ್ ಅಂತಂದ್ರೆ ವಿಶ್ವದಲ್ಲಿ ಶಾಂತಿಯನ್ನು ನಾವು ಭರಿಸಬೇಕು, ಇದು ಅವರ ಗೋಲ್. ಆದ್ರೆ ಪ್ರಭುಪಾದ ಹೇಳ್ತಾರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಹ್ಯಾಸ್ ಫೇಲ್ಡ್ ಇನ್ ಹಿಸ್ ಡ್ಯೂಟಿ. ಅವ್ರು ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ಅವರಲ್ಲಿ ಕೃಷ್ಣ ಪ್ರಜ್ಞೆ ಲೀಡರ್ ಇಲ್ಲ, ಎಲ್ಲ ಈ ಇಂದ್ರಿಯ ಸುಖ ಮಾಡುವ ಲೀಡರ್ ಇರುವಂತದ್ದು. ಹಾಗಾಗಿ ಅವರಿಗೆ ಅದು ಆಗ್ತಾ ಇಲ್ಲ. ಬಟ್ ವೇರ್ ಆಸ್ ಪ್ರಭುಪಾದ ಹೇಳ್ತಾರೆ ISKCON has achieved in his duty. ಅಂದ್ರೆ ಈಗ ನೋಡಿ ISKCON ಇಡೀ ವಿಶ್ವದಲ್ಲಿ ಶಾಂತಿಯನ್ನು ತರಿಸ್ತಾ ಉಂಟು. ಇದು ಯಾಕೆಂದ್ರೆ ಶಾಂತಿಯ ಫಾರ್ಮುಲಾ ಉಂಟು. ಎಂತ ಫಾರ್ಮುಲಾ? ಶಾಂತಿಗೆ ಫಾರ್ಮುಲಾ ಫಸ್ಟ್ಗೆ ಭೋಕ್ತಾರ ಯಜ್ಞ ತಪಸ, ಎಂಜಾಯರ್ ಕೃಷ್ಣ. ಈಗ ನಾವು ಎಂಜಾಯರ್ ಅಂತ ಭಾವಿಸಿದ್ದೇವೆ, ಇಲ್ಲ ಸರ್, ಎಂಜಾಯರ್ ಕೃಷ್ಣ. ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಕಂಟ್ರೋಲರ್. ಮಹೇಶ್ವರಂ ಅಂದ್ರೆ ಕೃಷ್ಣ ಕಂಟ್ರೋಲರ್, ಎಲ್ಲ ಲೋಕಗಳ ಕಂಟ್ರೋಲ್ ಕೃಷ್ಣನ ಹತ್ರ ಉಂಟು. ಸುಹೃದಂ ಸರ್ವಭೂತಾನಾಂ, ಎಲ್ಲ ಜೀವಿಗಳ ಹಿತೈಷಿ, ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಹಾಗಾಗಿ ಇದು ಶಾಂತಿಯ ಫಾರ್ಮುಲಾ. ಅಂದ್ರೆ ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಮತ್ತೆ ವೆಲ್ ವಿಶರ್ ಕೃಷ್ಣ. ಇದು ಯಾವಾಗ ನಾವು ತಿಳಿತೇವೆ ಆಗ ನಮಗೆ ಶಾಂತಿ ಸಿಗ್ತದೆ. ಎಸ್, ಅಧ್ಯಾಯ ಸಾರಾಂಶ ಸನ್ಯಾಸ ಕರ್ಮಯೋಗ ಯಶ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶೇಷತೆ, ನಿಷ್ಕಾಮ ಕರ್ಮಯೋಗ ಬಂಧನದ ಮುಕ್ತಿ, ಕುರ್ವಾನಪಿ ನ ಲಿಪ್ಯತೆ, ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ, ಜ್ಞಾತ್ವ ಮಾಂ ಶಾಂತಿ ಮೃಚ್ಯತೆ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆಯಲ್ಲಿ ಕೇಳಬಹುದು?